ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ವಂದಿಸಿ, ಸಮಸ್ತ ದೇವತೆಗಳಿಗೂ ನಮನಗಳನ್ನು ಅರ್ಪಿಸಿ, ಎಲ್ಲ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಮಹಾನುಭಾವರು, ಅನುಭಾವಿಗಳು, ತಿಳಿದವರು, ಪರಮಾತ್ಮನನ್ನು ಕಂಡು ಅರಿದು ಅನುಭವಿಸಿದವರು ಸುಂದರವಾದ ಒಂದು ಮಾತನ್ನು ಹೇಳಿದ್ದಾರೆ. ಜಗತ್ತಿನೊಳಗೆ ಅಲಭ್ಯವಾದದ್ದು ವಸ್ತು ಯಾವುದು? ಎಷ್ಟು ಪ್ರಯತ್ನ ಮಾಡಿದರೂ ಅನಂತ ಜನ್ಮದ ಪುಣ್ಯ ಇಲ್ಲದೆ ಸಿಗಲಾರದಂಥ ವಸ್ತು ಯಾವುದು? ಬಹಳ ಜನ ಹೇಳ್ತಾರೆ, ಯಾಕೆ ಸಿಗೋದಿಲ್ಲರಿ, ಹೆಂಗೆ ಸಿಗೋದಿಲ್ಲರಿ, ನಾವು ಪ್ರಯತ್ನ ಮಾಡಿದ್ರೆ ಸಿಗ್ತದೆ ಅಂತ ಹೇಳ್ತಾರೆ. ಪುಣ್ಯಗಳಲ್ಲಿ ಎರಡು ಪ್ರಕಾರ ಅದ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ದಾನ ಧರ್ಮಗಳಿಂದ ಸಿಗತಕ್ಕಂಥ ಪೂಜೆ ಪಾಠದ ಸಿಗತಕ್ಕಂಥ ಪುಣ್ಯ ಇದು ಅಪರ ಪುಣ್ಯ ಅಂತಾರೆ, ಪೂರ್ಣವಾದ ಪುಣ್ಯ ಅಲ್ಲ. ಯಾವ ಪುಣ್ಯವು ಮನುಷ್ಯನ ಸುಖವನ್ನು ಕೊಟ್ಟು ಕೊನೆಗೆ ದುಃಖವನ್ನು ಕೊಡುತ್ತದೆಯೋ ಆ ಪುಣ್ಯ ಅದು ಪುಣ್ಯ ಅಲ್ಲ. ಯಾವ ಪುಣ್ಯ ಮನುಷ್ಯನಿಗೆ ಚಿರಶಾಂತಿಯನ್ನು ಕೊಡುತ್ತದೆಯೋ, ಯಾವ ಪುಣ್ಯ ಮನುಷ್ಯನಿಗೆ ಸಮಾಧಾನವನ್ನು ಕೊಡುತ್ತದೆಯೋ, ಯಾವ ಪುಣ್ಯ ಮನುಷ್ಯನಿಗೆ ಅಕಿಂಚನನ್ನಾಗಿ ಮಾಡುತ್ತದೆಯೋ ಅದು ವರಪುಣ್ಯ ಅಂತ ಶಾಸ್ತ್ರ ಹೇಳಿದ್ದಾರೆ. ಅದಕ್ಕೆ ವರಪುಣ್ಯಮೇ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದೊಳು. ಮನುಷ್ಯನ ಪುಣ್ಯಕ್ಕೂ ಗುರುವಿನ ಪುಣ್ಯಕ್ಕೂ ಅಂತರ ಏನು ಅಂದರೆ, ನಮ್ಮ ಪುಣ್ಯ ಕ್ಷಯ ಆಗ್ತದೆ, ನಮ್ಮ ಪುಣ್ಯ ಮುಗಿದುಕೊಳ್ಳೆ ದುಃಖ ಕೊಡ್ತದೆ. ಯಾವ ಮನುಷ್ಯ ತನ್ನ ಜೀವನದಲ್ಲಿ ಸತ್ಯವನ್ನು ಅರ್ತಾನೆ, ಪರಮಾತ್ಮನನ್ನು ಕಂಡಾನ, ಆತ್ಮಾನುಭವಿ ಅದಾನೆ, ಆ ಪುಣ್ಯಕ್ಕೆ ಸರಿಗಾಣೆನು ಶಾಸ್ತ್ರ. ಆ ಪುಣ್ಯಕ್ಕೆ ಸಮಾನವಾದ ಪುಣ್ಯ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ಮಹಾನುಭಾವರಿಗೆ ಸಂತರಿಗೆ ವರಪುಣ್ಯಮಯ ಶರೀರದ ನಿರಾಭಾರಿ ಸದ್ಗುರುವಿರಲೆನ್ನ ಮಾನಸದು. ಪುಣ್ಯ ಎಂಥದ್ದಿರಬೇಕು ಅಂದರೆ ಪುನಃ ಜನ್ಮವನ್ನು ಕೊಡಬಾರದು. ಪುಣ್ಯ ಎಂಥದ್ದು ಅದಂತ ಕೇಳಿದರೆ ಪುನಃ ದುಃಖವನ್ನು ಕೊಡಬಾರದು. ಅದಕ್ಕೆ ಮಹಾತ್ಮರಂತ ಅಂಥ ಪುಣ್ಯ ಭಾಗಿಯಾಗಲಿಕ್ಕೆ ನೀನು ಪ್ರಯತ್ನ ಮಾಡು. ಯಾವ ಪುಣ್ಯ ಮನುಷ್ಯದರೂ ಕೂಡ ಪುಣ್ಯದಿಂದ ಸುಖ ಸಿಗ್ತದೆ, ಅದು ಹೋಗ್ತದೆ, ಮತ್ತು ದುಃಖ ಬರ್ತದೆ, ಮತ್ತು ಅದು ಚಕ್ರಾರ ಪಂಕ್ತಿರಿವ ಗಚ್ಚತಿ ಭಾಗ್ಯ ಪಂಕ್ತಿ ಚಕ್ರ ನೇಮಿ ಕ್ರಮೇಣ. ಹೇಗೆ ಗಾಲಿ ತಿರುಗ್ತಾ ಇರ್ತದೆ ಹಾಗೆ ನಿಮ್ಮ ಪುಣ್ಯನೂ ಕೂಡ ತಿರುಗ್ತಾ ಇರ್ತದೆ, ಕ್ಷಯ ಆಗ್ತಾ ಇರ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಇಂಥ ಪುಣ್ಯವನ್ನು ಗಳಿಸು. ಆ ಪುಣ್ಯಕ್ಕೆ ಸರಿಯ ಗಾಣೆನು, ಆ ಪುಣ್ಯಕ್ಕೆ ಸಮಾನವಾದ ಪುಣ್ಯ ಜಗತ್ತಿನಲ್ಲಿ ಇಲ್ಲ. ಅಂಥದ್ದು ಪುಣ್ಯ. ಅದು ಯಾವುದು ಪುಣ್ಯ ಅಂತ ಕೇಳಿದರೆ ಒಂದೇ ಮಾತು ಹೇಳ್ತೀವಿ, ಸತ್ಯವನ್ನು ಅರಿಯುವುದು. ದೇಹಾತ್ಮ ಬುದ್ಧಿಜಂ ಪಾಪಂ ನ ತದ್ಗೋವದ ಕೋಟಿವಿಹಿ ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ. ಎಷ್ಟು ಸುಂದರ ಹೇಳಿದರು. ಈ ದೇಹ ನಾನು, ಇದಕ್ಕೆ ಇಟ್ಟ ಹೆಸರು ನಾನು, ಇದಕ್ಕೆ ಸಂಬಂಧವಾದ ಸತಿ ಸುತಾದಿಗಳು ಇದು ನಾನು ಅಂತ ನಂದು ಅಂತ ತಿಳ್ಕೊಳ್ಳೋಣ. ಅವನಂಥ ಪಾಪಿನ ಜಗತ್ತಿನಾಗ ಯಾರೂ ಇಲ್ಲ. ದೇಹಾತ್ಮ ಬುದ್ಧಿಜಂ ಪಾಪಂ ನ ತದ್ಗೋವಧ ಕೋಟಿವಿ. 1 ಕೋಟಿ ಆಕಳ ಕೊಂದ್ರೆ ಎಷ್ಟು ಪಾಪ ಬರ್ತದೋ ನೋಡ್ರಿ. ಭಾಳ ಹೇಳಿದ್ರು ಅವರು. ಯಾಕೆ, ಒಂದು ಆಕಳೊಳಗೆ ಎಲ್ಲ ದೇವತೆಗಳು ಇರ್ತಾರಂತ. ತಲೆ ಹಿಡ್ಕೊಂಡು ಬಾಲದ ತಕ್ಕ ಪೂಜೆ ಮಾಡ್ತೀರಿ ನೀವು. ಯಾಕೆ, ಸಮಸ್ತ ದೇವತೆಗಳ ವಾಸ
ಗಾಯತ್ರಿಯಲ್ಲಿ ಅದ, ಗೋಮಾತೆಯಲ್ಲಿ ಅದ. ಗೋಮಾತೆ ಪೂಜೆ ಮಾಡಿದ್ರೆ ಎಲ್ಲ ದೇವತೆಗಳ ಪೂಜೆ, ಇಂದ್ರ ಚಂದ್ರ ಎಲ್ಲ ದೇವತೆಗಳ ಪೂಜೆ ಮಾಡ್ದಂಗಾಯ್ತು. ಗೋಮಾತಾ. ಹಾಗೆ ಯಾವ ಮನುಷ್ಯ ಈ ದೇಹವನ್ನು ನಾನು ಅಂತಾನೆ, ಈ ಹೆಸರನ್ನ ಅಂತಾನೆ, ಇದಕ್ಕೆ ಸಂಬಂಧಪಟ್ಟ ಸತಿ ಸುತ ಪತ್ಯಾದಿಗಳು ಅಂತಾನೆ, ನಂದಂತಾನೆ, ಅವನಂಥ ಪಾಪಿ ಜಗತ್ತಿನಾಗ ಯಾರೂ ಇಲ್ಲ ಅಂದರು. ಎಷ್ಟು ಪಾಪಿ ರೀ ಲೆಕ್ಕ ಹೇಳ್ರಿ ಅಂದ್ರೆ 1 ಕೋಟಿ ಆಕಳಕ್ಕೆ ಅಂದ್ರೆ ಎಷ್ಟು ಪಾಪ ಬರ್ತದೆ ಅಷ್ಟು ಈ ಶರೀರ ನಾ ಅಂದ್ರೆ ಬರ್ತದಂತ. ಇದು ನಾನು ಅಲ್ಲ, ಇದು ನಂದು ಅಲ್ಲ, ಪಂಚಭೂತಗಳ ಕಾರ್ಯ. ನೀವು ಹಾಕ್ಕೊಂಡು ಶರ್ಟ ಪ್ಯಾಂಟ ನೀವಿದ್ದೀರೇನು? ಶರ್ಟ ಪ್ಯಾಂಟ ನೀವಿಲ್ಲ, ನಿಮಗಾಗಿ ಶರ್ಟ ಪ್ಯಾಂಟ ಅದ. ಒಂದು ವೇಳೆ ಮೂರ್ಖನಾದ ಮನುಷ್ಯ ಪ್ಯಾಂಟ ಶರ್ಟ ನಾನೇ ಅಂದ್ರೆ ಅವನಿಗೆ ಎಲ್ಲಿಡ್ತಾರೆ? ಮನೆಯಾಗ ಇಡಂಗಿಲ್ಲ, ಊರಾಗ ಇಡಂಗಿಲ್ಲ, ಹುಚ್ಚರ ಆಸ್ಪತ್ರೆ ಒಯ್ದಿಡ್ತಾರೆ. ಮೂರ್ಖ ಅಂತಾರೆ, ನಾಲಾಯಕ್ ಅಂತಾರೆ. ಅದರಂತೆ ಯಾವ ಮನುಷ್ಯ ಈ ಆತ್ಮ ಪರಮಾತ್ಮ ಅದಾನ, ಭಗವಂತ ಅದಾನ, ಅದನ್ನು ಮರೆತು ಈ ದೇಹ ನಾನು, ಇದಕ್ಕಿಟ್ಟ ಹೆಸರು ನಾನು, ಇದಕ್ಕಿದ್ದಂಥ ರೂಪ ನಾನು, ಇದರ ಎಲ್ಲ ನಾನು ಅಂದ್ರೆ 1 ಕೋಟಿ ಆಕಳಕ್ಕೆ ಒಂದಟ್ಟು ಪಾಪ ಬರ್ತದೆ ಅಂತ ಶಾಸ್ತ್ರ ಹೇಳ್ತಾವೆ. ದೇಹಾತ್ಮ ಬುದ್ಧಿಜಂ ಪಾಪವನ್ನು ತದ್ಗೂವದ ಕೋಟಿ. ಚೇ ಎಷ್ಟು ಪಾಪ ಬಂತರಿ, ಎಷ್ಟು ಪಾಪ ಅಂತ. ಪುಣ್ಯ ಹೆಂಗೆ ಮಾಡಬೇಕು? ಅಲ್ಲ ಅನ್ಬೇಕು, ಮತ್ತೇನು ರೊಕ್ಕಿಲ್ಲ ರೂಪಾಯಿ. ಆತ್ಮಾಹಂ ಬುದ್ಧಿಜಂ ಪುಣ್ಯಂ ನ ಭೂತೋ ನ ಭವಿಷ್ಯತಿ. ಶರೀರ ನಾನಲ್ಲ, ಇದು ನಂದು ಅಲ್ಲ. ಅಂಗಿ ಹೆಂಗೆ ನಾನಲ್ಲ, ನಂದು ಅಲ್ಲ, ಹಾಗೆ ಈ ಶರೀರ ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನ್ಯ ಗೃಹಣಾತಿ ನವರೂಪರಾಣಿ. ಹೇಗೆ ಅಂಗಿ ಹಳೆದಾದರೆ ಬಿಡ್ತೇವೆ, ಹೊಸ ಅಂಗಿ ತೊಡ್ತೇವೆ, ಹಾಗೆ ಈ ಶರೀರ ಕೂಡ ನಮ್ಮ ಆತ್ಮದ ಅಂಗಿ ಅದ, ಶರ್ಟ್ ಅದ. ಇದು ಜೀರ್ಣ ಶೀರ್ಣ ಆಯಿತು, ಘಾತ ಅಪಘಾತ ಆಯಿತು ಅಂದರೆ ಬಿಡ್ತೇವೆ. ಯಾವ ಕಾಲ ಯಾವ ಕೈಯನ್ನು ಅಂತೇವಿ, ಯಾವ ಕಣ್ಣನ ಅಂತೇವಿ, ಕಿವಿನ ಅಂತೇವಿ. ಕಾಲಿಗೆ ಏನಾರು ಬಡಿದಿತ್ತು, ಜಡ್ ಆಯಿತು, ಡಾಕ್ಟರ್ ಕಾಲು ಕಡಿದ್ರೆ ಉಳಿತಿ ಅಂದ್ರೆ 2 ಕಾಲು ಕಡಿಸ್ಕೊಂಡವ್ರು ಇದ್ದೀರಿಲ್ಲ, ಕೈ ಕಡಿಸ್ಕೊಂಡವ್ರು ಇದ್ದೀರಿಲ್ಲ. ಕೈ ನಾನಲ್ಲ, ಕಾಲು ನಾನಲ್ಲ, ಇವು ಯಾವುವು ನಾನು ಅಲ್ಲ. ಇವು ನಾನಂತ ತಿಳ್ಕೊಂಡ್ರಿ ಅಂದರೆ ಇದರಿಂದ ಆದ ಸಮಸ್ತ ಪಾಪಗಳು ನಿಮಗೆ ಬರ್ತಾವ. ಕಣ್ಣಿನಿಂದ ಪಾಪ, ಕಿವಿಯಿಂದ ಪಾಪ, ಕೈಯಿಂದ ಪಾಪ, ಬಾಯಿಯಿಂದ ಪಾಪ, ಕಾಲಿನಿಂದ ಪಾಪ. ಛೇ ದಿನ 1000 ಪಾಪ ಮಾಡ್ತೇವೆ. ನೋಡಬಾರ್ದನ್ನು ನೋಡ್ತೇವೆ, ಮುಟ್ಟಬಾರ್ದನ್ನು ಮುಟ್ತೇವೆ, ಆಡಬಾರ್ದನ್ನು ಆಡ್ತೇವೆ. ಅವೆಲ್ಲ ನಿನಗೆ ಬರ್ತಾವಲ್ಲ, ನಾ ಅಂದ್ರೆ ಬರ್ತಾವಲ್ಲ, ಈ ಕಣ್ಣನ, ಈ ಕಿವಿನ, ಈ ಕಾಲನ, ಕೈನ ಅಂದ್ರೆ ಪಾಪ ಬರ್ತಾವ. ಅವು ನೀನು ಅಲ್ಲ. ನನ್ನ ಕೈ ನಾನಲ್ಲ, ನನ್ನ ಕಿವಿ ನಾನಲ್ಲ, ನನ್ನ ಕಾಲು ನಾನಲ್ಲ, ನನ್ನ ಮನಸ್ಸು ನಾನಲ್ಲ, ನನ್ನಂಗೆ ನಾ ಅಲ್ಲ, ನನ್ನ ಮನೆ ನಾ ಅಲ್ಲ, ನನ್ನ ಹೆಂಡತಿ, ನನ್ನ ಗಂಡ ನಾ ಅಲ್ಲ. ಪರಂತು ಮೂರ್ಖ ಮನುಷ್ಯ ಏನಂತಾನೆ? ತತ್ಸುಖೇ ಸುಖಿತ್ವಂ ತದ್ದುಃಖೇ ದುಃಖಿತ್ವಂ. ಮನೆ ಇದ್ದರೆ ನಾ ಆರಾಮಿರ್ತೀನಿ, ಹೆಂಡತಿ ಇದ್ದರೆ ನಾ ಆರಾಮಿರ್ತೀನಿ, ಗಂಡಿದ್ದರೆ ನಾ ಆರಾಮಿರ್ತೀನಿ. ಭ್ರಾಂತಿ, ಭ್ರಮ, ಬುದ್ಧಿಗೆ ಹಿಡಿತಾನೆ. ಅದಕ್ಕೇ ಮಹಾನುಭಾವರು ನಮಗೆ ಮ್ಯಾಲಿಂದ ಮೇಲೆ ಹೇಳ್ತಾರೆ, ಮನೆಯಲ್ಲಿ ಇರು, ಬಾಡಿಗೆ ಮನೆಯಾಗಿದ್ದಂಗೆ ಇರು, ಬಾಡಿಗೆ ಮನೆಯಾಗಿದ್ದಂಗೆ. ದೇಹದಲ್ಲಿ ಇರು, ಬಾಡಿಗೆ ಮನೆಯಾಗಿದ್ದಂಗೆ ಇರು. ಬಾಡಿಗೆ ಮನೆಯಾಗಿದ್ದ ಕಸ ಹೊಡಿಬೇಕೆ, ದೀಪ ಹಚ್ಚಬೇಕೆ, ಸೂಟ್ ಬೇಕೆ. ಹಾಗೆ ಇದನ್ನು ಕೂಡ ಶರೀರ ಇದದ, ಬಾಡಿಗೆ ಮನೆ ಅದ. ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ ಮಹಾತ್ಮರ ಹಾಡ್ಯರು. ಪರಂತು ಇದರ ತದ್ವಿರುದ್ಧವಾಗಿ ನಾವು ಏನಪ್ಪ ಅಂದ್ರೆ ಮೋಹದಿಂದ
ಭ್ರಾಂತಿಯಿಂದ, ಸುಖಬುದ್ಧಿಯಿಂದ, ಭ್ರಮೆಯಿಂದ ನಾನಲ್ಲದ ವಸ್ತುಗಳಲ್ಲಿ ನಾನು ಅಂತ ತಿಳ್ಕೊಂಡು ಅನಂತ ದುಃಖಗಳಿಗೆ ನಾವು ಕಾರಣೀಭೂತರಾಗಿದ್ದೇವೆ. ಅಷ್ಟೇ ಅಲ್ಲ, ಅನಂತ ಜನ್ಮಗಳಿಗೆ ಕಾರಣ ಆಗಿದ್ದೇವೆ. ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಯೊಳಗೆ ಬಂದೇ 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 ಕಾಣಬಾರದ ದುಃಖಗಳನ್ನು ಕಂಡೆ ಕಂಡೆ ಅಂತ ಅಕ್ಕಮಹಾದೇವಿ ಹೇಳ್ತಾಳೆ. ಪುಣ್ಯಾತ್ಮರೇ, ಇದು ಮಮಕಾರ ಅದ, ಶರೀರದಲ್ಲಿ ಅಹಂಕಾರ ಅದ, ಮಮಕಾರ ಅದ. ಅದಕ್ಕೆ ಮಹಾತ್ಮರು ಇದು ನಾನು ಅನ್ನೋದು, ನಂದು ಅನ್ನೋದು ಬಿಟ್ಟು ಇರಾಕ ಪ್ರಯತ್ನ ಮಾಡು. ಕರೆಂಟ್ ಎಲ್ಲಿಲ್ಲ ಅಂದರೆ ವಯರ್ ನಮಗೆ ಏನೂ ಮಾಡೋದಿಲ್ಲ, ಏನೂ ಮಾಡೋಂಗಿಲ್ಲ. ಸುತ್ತಕೊಂಡು ಮಕ್ಕಳು ಏನೂ ಮಾಡೋಂಗಿಲ್ಲ. ಕರೆಂಟ್ ಇತ್ತು ಅಂದ್ರೆ ನನ್ನ ಜೀವ ಉಳಿಯಂಗಿಲ್ಲ. ಹಂಗೆ ನಮ್ಮ ವ್ಯವಹಾರದಲ್ಲಿ, ಜೀವನದಲ್ಲಿ ಅಹಂ ಅನ್ನೋದು ಕರೆಂಟ್ ಇತ್ತು ಅಂದರೆ ನಿನ್ನ ಹೊಡಿತದೆ, ನಿನ್ನ ಜೀವ ತಗೋತದೆ, ನಿನಗೆ ಮರಣಕ್ಕೆ ಕಾರಣ ಆಗ್ತದೆ ಅಂತ ತಿಳ್ಕೊಂಡು ಮಹಾನುಭಾವರು ಎಚ್ಚರವಾಗಿರು. ಪುಣ್ಯಾತ್ಮ, ಅಹಂಕಾರ ಮಮಕಾರವನ್ನು ನೀನು ಬಿಡಲಿಕ್ಕೆ ಪ್ರಯತ್ನ ಮಾಡು ಅಂತ ಮಹಾನುಭಾವರು ನಮಗೆ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಈ ಜಂಜಾಟದಿಂದ, ದುಃಖದಿಂದ, ತಾಪದಿಂದ ನಿವೃತ್ತಿ ಹೊಂದಬೇಕಾದ್ರೆ, ದೂರ ಆಗಬೇಕಾದ್ರೆ ಏನು ಮಾಡಬೇಕು? ಎಲ್ಲರಿಗೂ ಗೊತ್ತದ ದುಃಖ ಅದ ಅನ್ನೋದು. ಇದರಿಂದ ದೂರ ಆಗಲಿಕ್ಕೆ ವಿಚಾರನೂ ಮಾಡ್ತಾನೆ, ಅವನಿಗೆ ದಾರಿ ಸಿಗುವುದಿಲ್ಲ. ಎಲ್ಲರೂ ಶ್ರೀಮಂತರಾಗಬೇಕಂತಾರೆ, ದಾರಿ ಸಿಗುವುದಿಲ್ಲ. ಎಲ್ಲರೂ ಹೆಸರ ಕೀರ್ತಿ ಪಡಿಬೇಕಂತಾರೆ, ದಾರಿ ಸಿಗುವುದಿಲ್ಲ. ಏನಾರೆ ಮಾಡಬೇಕಂದ್ರೆ ಏನಾರೇ ಆಗ್ತದೆ. ಮತ್ತು ಮನುಷ್ಯ ಲುಕ್ಸಾನ್ದಾಗೆ ಬರ್ತಾನೆ, ದುಃಖದಾಗೆ ಬರ್ತಾನೆ. ಕಡೆಗೆ ಜೀವ ಹಾಯ್ ಹಾಯ್ ಅಂತ ಬಿಡ್ತಾನೆ. ಅವನಿಗೇನು ಅವನ ಕೈಯೊಳಗೆ ಸಿಗುವುದಿಲ್ಲ. ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆಯೋ. ಶಾಸ್ತ್ರ ಬಂದ ಹಾತ್ ಆಯಾತ ಖಾಲಿ ಹಾತ್ ಜಾಯೇಗ. ಮುಟ್ಟಿ ಮಾಡ್ಕೊಂಡು ಬಂದ ಮನುಷ್ಯ ಕೈ ಹೋಗುವಾಗ ಸಾಯೋಳಗೆ ಖಾಲಿ ಕೈಲಿ ಹೋಗ್ತಾನಲ್ಲ. ಎಷ್ಟು ಬಡಿದಾಡಿದಿ, ಎಷ್ಟು ಮಾಡಬಾರದು ಪಾಪವನ್ನು ಮಾಡಿದಿ, ಹೇಳಬಾರದು ಅಸತ್ಯವನ್ನು ಹೇಳಿದಿ. ಪರಂತು ಕೊನೆಗೆ ಯಾವುದಕ್ಕಾಗಿ ಇಷ್ಟೆಲ್ಲ ಪಾಪವನ್ನು ನಾ ಮಾಡಿದೆ, ಈ ಹೊನ್ನಿಗೆ, ಈ ಹೆಣ್ಣಿಗೆ, ಈ ಮಣ್ಣಿಗೆ, ಈ ಪ್ರಪಂಚಕ್ಕೆ ಎಷ್ಟು ಪಾಪ ಮಾಡಿದೆ. ಪರಂತು ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆ. ಕಡೆಗೆ ನಮ್ಮ ಜೊತೆಗೆ ಏನು ಬರಲಿಲ್ಲ. ಇರುವಾಗ ದುಃಖವನ್ನೇ ಪಡೆದೆ, ಆಶೆಯೊಳಗೆ ಆಮಿಷೆಯೊಳಗೆ ಅನಂತ ದುಃಖವನ್ನು ಪಡೆದೆ. ಸಾಯುವಾಗ ನನ್ನ ಇಚ್ಛೆ ಪೂರ್ತಿ ಆಗಲಿಲ್ಲ ಅಂತ ನಿರಾಶೆಯಿಂದೇ ಸತ್ಯ. ಮತ್ತು ಆಶೆ ಪೂರ್ತಿಗಾಗಿ ಮತ್ತೊಂದು ಜನ್ಮ ಪಡೆಯಬೇಕು ಅಂತ ಅನಂತ ಜನ್ಮವನ್ನು ಪಡೆದೆ. ಪರಂತು ಏನಿದ್ದರೇನಿದು ಖಾಲಿ ಮನೆಯೋ ಶಿವನ ಖಾಲಿ ಮನೆ. ಪುಣ್ಯಾತ್ಮರೇ, ಅದಕ್ಕೆ ಬಹಳ ಸುಂದರ ಈ ಸಮಸ್ತ ಈ ದುಃಖಕ್ಕೆ, ಈ ಜನ್ಮ ಮರಣಕ್ಕೆ, ಈ ಅಪಮಾನಕ್ಕೆ ಕಾರಣ ಯಾವುದು ಅಂತ ಹುಡುಕಿ ಮಹಾನುಭಾವರು ಒಂದು ನಿರ್ಣಯಕ್ಕೆ ಬಂದರು. ಇಷ್ಟೆಲ್ಲ ಕಾರಣ ಏನಿರಬೇಕು? ಯಾಕೆ ಮನುಷ್ಯನಿಗೆ ಹಿಂಗೆ ತಿಳಿದು ತಪ್ಪು ಮಾಡ್ತಾನೆ? ಗೊತ್ತಿದ್ದರೂ ಪಥ್ಯ ಬಿಡ್ತಾನೆ. ಯಾಕೆ ಅಂತ ಕೇಳಿದರೆ, ಮನಸ್ಸು ಮನ ಏವ ಕಾರಣಂ ಬಂಧ ಮೋಕ್ಷಯೋ. ಈ ಮನಸ್ಸು ಬಹಳ ಬೆರಿಕೆದ. ಈ ಮನಸ್ಸು ತಿಳಿದು ತಪ್ಪು ಮಾಡ್ತದೆ, ಅರಿತು ಅರುಗೇಡಿ ಆಗ್ತದೆ. ಅದಕ್ಕೆ ಮಹಾನುಭಾವರು ನಮಗೆ ಬುದ್ಧಿಯಿಂದ ಒಂದು ಮಾತನ್ನು ಸೂಕ್ಷ್ಮವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ನೋಡಪ್ಪ, ಏನು
ಸುಖಿ ಆಗಲಿಕ್ಕೆ ಏನೂ ಮಾಡೋದು ಜರುರತ್ತಿಲ್ಲ. ಯು ಟ್ರೈ ಟು ಬಿಕಮ್ ಇಂಟ್ರೋವರ್ಟ್, ನಾಟ್ ಎಕ್ಸ್ಟ್ರೋವರ್ಟ್. ಏನೂ ಮಾಡೋದು ಜರುರತ್ತಿಲ್ಲ. ನಿದ್ದೆಯಾಗಿ ಏನೂ ಮಾಡಿಲ್ಲ, ಸುಖಿ ಇಲ್ಲ, ಏನು ಮಾಡಿದ್ದೇವೆ? ಎಲ್ಲ ಮರ್ತೇವೆ. ಮನಸ್ಸನ್ನು ಮುಳುಗ್ಯದ, ಮನಸ್ಸೂ ಇಲ್ಲ. ಎಷ್ಟು ಸುಖಿಯಾಗಿದ್ದೇವೆ. ಆ ನಿದ್ರೆ ಸುಖ ಬಡವರು ಬಲ್ಲಿದರು ಶ್ರೀಮಂತರು ಯಾರ ಭೇದ ಇಲ್ಲದೇನೆ ಅದು ಪರಮಾತ್ಮನ ಸುಖ. ಎಂಥ ಸುಖ ಅದರಿ, ಎಂಥ ಸುಖ. ಬಡವನಿಗೂ ಅದೇ, ಶ್ರೀಮಂತನಿಗೂ ಅದೇ, ದುಃಖಿಗೂ ಅದೇ, ಸುಖಿಗೂ ಅದೇ, ಕಲ್ತವನಿಗೂ ಅದೇ, ಕಲಿಯದವನಿಗೂ ಅದೇ. ಆನಂದ ಎಷ್ಟು ಅದಲ್ರಿ. ಅದು ಯಾವ ಆನಂದ ಇರಬೇಕು? ಅದು ಎಲ್ಲಿಂದ ಬಂದಿರಬೇಕು? ಇಡೀ ಎದ್ದ ಮೇಲೆ ಎಷ್ಟೋ ಪ್ರಯತ್ನ ಮಾಡ್ತೇವೆ, ನಂಗೆ ಆನಂದ ಸುಖ ಸಿಗಲಿ. ನಾ ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ನನ್ನ ಕೈ ಸಿಗಲಿಲ್ಲಲ್ಲ. ಆ ಆನಂದ ನನ್ನ ಕೈ ಸಿಗಲಿಲ್ಲ. ಮೃಗಜಲದಂತೆ ಓಡಿ ಓಡಿ ಮುಂದೆ ಹೋಯಿತು. ಪರಂತು ಎಲ್ಲ ಪ್ರಯತ್ನ ಬಿಟ್ಟು ಮಲಗಿದಾಗ ಆ ಆನಂದ ನನ್ನೊಳಗೆ ಇತ್ತು. ಆನಂದಮಯವನೇ ಜಗವರಚಿಸಿ ನಿಜಗುಂಡ್ರು. ಆ ಆನಂದ ಸ್ವರೂಪ ಆತ್ಮನೇ ಇದೆಲ್ಲ ಅದ. ನೀನೇ ಇದ್ದಿ ನಿಸ್ತರಂಗ ಜಲದಿಯೊಳಗೆ, ಶಾಂತವಾಗಿರತಕ್ಕಂಥ ಕೆರೆಯೊಳಗೆ ಒಂದು ಕಲ್ಲು ಒಗದಿ ಅಂತ ಕೇಳಿದರೆ ತರಂಗಗಳು ಹೇಳ್ತಾವಲ್ಲ, ಗಾಳಿ ಬೀಸಿದ್ರೆ ತರಂಗಗಳು ಹೇಳ್ತಾವಲ್ಲ, ಆಗ ನಿನ್ನ ಮನಸ್ಸು ಸದಾ ಶಾಂತನೇ ಅದ. ನೀ ಕಲ್ಲು ಹಾಕಿದಿ ಅದರೊಳಗೆ, ತರಂಗ ಎದ್ದಾವ. ಶಾಂತ ನೀರಿನೊಳಗೆ ಮುಖ ಕಾಣ್ತದೆ, ಸ್ಥಿರವಾದ ಜಲದೊಳಗೆ ಮುಖ ಕಾಣ್ತದೆ, ತರಂಗದಲ್ಲಿ ಮುಖ ಕಾಣುವುದಿಲ್ಲ. ಕರಡಿ ನಿಂತು ಅಂದ್ರೆ ಮುಖ ಕಾಣ್ತ, ಅಳಿಗಾಡದ ಮುಖ ಕಾಣಂಗಿಲ್ಲ. ನಿದ್ರೆಯೊಳಗೆ ನಮ್ಮ ಮನಸ್ಸು ನಿಸ್ತರಂಗ ಅಂಬುದಿಯಂತೆ ತೆರೆರಹಿತ ಸಮುದ್ರ ನೀರಿನಂತೆ ಇರ್ತದೆ. ಆನಂದವೇ ಆನಂದ ಅದ. ಪುಣ್ಯಾತ್ಮರೇ, ನಾವು ಭಾಳ ದುಃಖಿ ಇದ್ದೇವೆ, ಬಹಳ ಕಷ್ಟದರಿ ಅಂತ ಹೇಳ್ತಾರೆ ಭಾಳ ಮಂದಿ. ಆ ಕಷ್ಟ ಬೈ ಪ್ರಾಡಕ್ಟ್ ಅದ, ನೀನೇ ತಯಾರು ಮಾಡಿ, ಮತ್ತಾರು ಕೊಟ್ಟಿಲ್ಲ. ನಿದ್ರೆ ಒಳಗೆ ಯಾಕಿಲ್ಲ ಕಷ್ಟ? ನೀ ಇಲ್ಲ, ಮನಸ್ಸಿಲ್ಲ ಸುಖ ಅದ ನಿದ್ರೆ ಒಳಗೆ. ನಿನ್ನೆಲ್ಲ ಪ್ರಯತ್ನ ಅಡಿಗೆ ಹೋಗ್ಯಾವ, ಸುಖಿ ಇದ್ದೀನಿ. ಯಾವ ಸುಖಕ್ಕೆ ಪ್ರಯತ್ನ ಮಾಡದೆ ನಿನಗೆ ಸಿಕ್ಕದ, ಆ ಸುಖಕ್ಕೆ ಹುಟ್ಟಿದ ಮೇಲೆ ಸಾಯುತಕ್ಕ ಪ್ರಯತ್ನ ಮಾಡಕತ್ತಿದ್ದಿ, ನಿನ್ನ ಕೈ ಸಿಗೋಲ್ದು. ಮೃಗಜಲ ಇದ್ದಂಗೆ ಓಡದಂಗೆ ಮುಂದೆ ಓಡ್ತದೆ. ಇನ್ನಿಷ್ಟು ಮತ್ತಿಷ್ಟು ಅದಿಷ್ಟು ಇದಿಷ್ಟು ಮಾಡ್ತಾ ಕಡಿ ಗಾಡಿ ಕುಂತೀವಿನ ಸತ್ತು ಹೋದಿವನ, ಆ ಸುಖ ನಿನ್ನ ಕೈ ಸಿಗಲಿಲ್ಲ. ನಿಲ್ಲು ನಿನ್ನ ಅಂತ್ಯಕ್ಕೆ ಬರ್ತಾವೆ. ನಿದ್ರೆಯಾಗ ನಿಂತೀರಿ, ಸುಖ ನಿಮ್ಮ ಅಂತ್ಯಕ್ಕೆ. ಸುಖರೂಪನೇ ನೀ ಇದ್ದಿ. ಅದಕ್ಕೆ ಮಹಾತ್ಮರು ನಮ್ಮ ಮ್ಯಾಲಿಂದ ಮೇಲೆ ಹೇಳ್ತಾರೆ, ಈ ಸಮಸ್ತ ಸುಖಗಳಿಗೆ ದುಃಖಗಳಿಗೆ ಕಾರಣ ಯಾವುದು ಅಂತ ಕೇಳಿದರೆ ನಿಂದು ಒಂದು ಮನಸ್ಸು. ಉಳ್ಳದೊಂದು ಮನ ನಿಮಗೆ ಕೊಟ್ಟರೆ ಬೇರೆ ವಿಚಾರ ಉಂಟೆ ಅಯ್ಯ. ಅಕ್ಕಮಾದೇವಿ ಅಂತ ಮಾತಾಡ್ತಾರೆ. ಸಮಸ್ತ ದುಃಖಗಳಿಗೆ ಕಾರಣ ಈ ಮನಸ್ಸದ. ಈ ಮನಸ್ಸು ಸಂಸಾರ ಕೊಟ್ಟಿರಿ, ಗಂಡು ಕೊಟ್ಟಿರಿ, ಹೆಂಡತಿ ಕೊಟ್ಟಿರಿ, ರೊಕ್ಕ ಕೊಟ್ಟಿರಿ, ಮಕ್ಕಳಿಗೆ ಕೊಟ್ಟಿರಿ, ಅಧಿಕಾರ ಕೊಟ್ಟಿರಿ. ಚಂಚಲವಾದ ಕನ್ನಡಿಯೊಳಗೆ ಮುಖ ತೋರದಂತೆ, ಹರಿದಾಡುವ ನೀರಲ್ಲಿ ಚಂದ್ರನ ಪ್ರತಿಬಿಂಬ ಸೂರ್ಯ ಪ್ರತಿಬಿಂಬ ಕಾಣದಂತೆ ನಮ್ಮ ಚಂಚಲವಾದ ಮನಸ್ಸಿನಲ್ಲಿ ಪರಮಾತ್ಮ ತೋರುವುದಿಲ್ಲ, ಆನಂದ ಪ್ರಕಟ ಆಗುವುದಿಲ್ಲ. ಕೊನೆ ತನಕ ನಾವು ಹಿಂಗೇ ಸತ್ತು ಹೋಗ್ತೇವೆ. ಎಷ್ಟು ಮಾಡಿದೆ, ಎಷ್ಟು ಕೇಳಿದೆ,
ಎಷ್ಟಾಯಿತು ಪರಂತು ಏನಿದ್ದರೇನು ಇದು ಖಾಲಿ ಮನೆಯೋ ಶಿವನ ಖಾಲಿ ಮನೆ. ಅದಕ್ಕೆ ಮಹಾತ್ಮರು ನಮಗೆ ಹೇಳ್ತಾರೆ, ಆ ಶಾಂತಿಗಾಗಿ ನೀ ಏನೂ ಮಾಡೋದು ಪ್ರಯತ್ನ ಇಲ್ಲ, ಬಿಡು. ಪ್ರಯತ್ನ ಮಾಡಿದ್ರೆ ನಿದ್ದೆ ಹತ್ತದ, ಏನ್ರಿ ಸುಮ್ಮ ಬಿದ್ದರೆ ನಿದ್ದೆ ಹತ್ತದು. ನಿದ್ದೆ ಹತ್ತಬೇಕಾದ್ರೆ ಏನು ಮಾಡ್ತೀರಿ? ಗದ್ದಲ ಮಾಡ್ತೀರಿ. ಗದ್ದಲ ಮಾಡಿರ್ಬೇಕು, ಹೇಗಪ್ಪ ಚುಪ್ 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 ಚುಪ್. ನೀನು ಚುಪ್ಪಾಗಬೇಕು, ಮಂದಿನೂ ಚುಪ್ಪಾಗಬೇಕು ಅಲ್ಲ. ಹಾಗೆ ನಿನ್ನ ಮನಸ್ಸನ್ನು ಚುಪ್ಪಾಗಬೇಕು, ನಿನ್ನ ಕಣ್ಣ ಕಿವಿನ ಚುಪ್ಪಾಗಬೇಕು. ಆನಂದ ಅದ, ಆನಂದ ಅದ. ಅದು ಯಾರಿಂದ ಬರತಕ್ಕಂಥದ್ದು ಆನಂದ ಅಲ್ಲ, ಅದು ಸ್ವಯಂ ಆನಂದ ಘನ ಸ್ವರೂಪನೇ ಇದ್ದಿ. ಪರಂತು ಮನುಷ್ಯ ಮನಸ್ಸಿನ ಬೆನ್ನು ಹತ್ತಿ ಓಡ್ತಾನೆ. ಮೃಗಜಲಕ್ಕೆ ಬಿಸಿಲು ಕುದುರೆಗೆ ಬೆನ್ನು ಹತ್ತಿ ಓಡಿದ ಚಿಗುರಿ ಎಳ್ಳಿ ಓಡಿ ಸತ್ತು ಹೋಯ್ತೇವಿನ ಅದಕ್ಕೇನು ಒಂದು ಸಿಂಪಿ ನೀರು ಸಿಗಲಿಲ್ಲ, ಪ್ರಾಣ ಉಳಿಯಲಿಲ್ಲ. ನಾವೆಲ್ಲ ಹಾಗೆ ವಿಷಯವೆಂಬ ಮೃಗಜಲ, ಶಬ್ದ ಸ್ಪರ್ಶ ರೂಪ ರಸಗಂಧ ಇವುಗಳ ಬೆನ್ನೆತ್ತಿ ಕೇಳಿ ಆನಂದ ಪಡಬೇಕು, ನೋಡಿ ಆನಂದ ಪಡಬೇಕು, ಮುಟ್ಟಿ ಆನಂದ ಪಡಬೇಕು, ಉಂಡು ಆನಂದ ಪಡಬೇಕು ಅಂತ ಇವೆಲ್ಲ ಮೃಗಜಲ ಅದಾವ. ಬೆನ್ನು ಹತ್ತಿದಿ, ಯಾರು ಇದರೊಳಗೆ ಸಾಕು ಸುಖಿ ಅಂತ ಅಂದಿಲ್ಲಪ್ಪ. ರಾಜರು ಚಕ್ರವರ್ತಿಗಳು, ಇಡೀ ಜಗತ್ತಿಗೆ ಒಡೆಯರಾಗಿರ್ತಕ್ಕಂಥವರು, ಅಂಥವರನ್ನು ಕೂಡ ಈ ಮನಸ್ಸು ಪೀಡಿಸಿ ದುಃಖ ಕೊಟ್ಟು ನಿರಾಶೆ ಮಾಡಿ ಜೀವ ತಗೊಂಡದ ಈ ಯಾವುದು ಮನಸ್ಸು. ಅದಕ್ಕೆ ಮಹಾತ್ಮರು ನಮಗೆ ಬಹಳ ಸುಂದರವಾಗಿ ಹೇಳ್ತಾರೆ, ಅಪ್ಪ ಇದರ ಬೆನ್ನು ಹತ್ತಬೇಡ. ಏನಾಗು ಶಮವಾನ್ ಆಗು. ಶಶಿಯ ಶೀತಳ ಅಂದವಾಗುವುದು ಶಮೆ. ಬೇಸಿಗೆ ಬಿಸಿಲಿಂದ ತಪ್ತನಾಗಿರ್ತಕ್ಕಂಥ ಮೈ ಬಿಸಿಯಾದ ಮನುಷ್ಯ ಹುಣ್ಣಿಮೆ ದಿವಸ ಅರ್ವಿ ತೆಗೆದು ಬರೆ ಮೇಲೆ ಮಕ್ಕಳು ಎಷ್ಟು ಆನಂದ ಆಗ್ತದ್ರಿ ಅವನಿಗೆ. ಬಿಸಿಲಾಗ ಮೈ ಕಾಯ್ದದ, ಎಲುವು ಕಾಯ್ದವ. ಚಂದ್ರಮ ಅದಾನ, ಚಳಿ ಇಲ್ಲ, ಚಂದ್ರ ಅದಾನ. ಚಂದ್ರ ಶೀತಲ ಹುಣ್ಣಿಮೆ ದಿವಸ ಮೈಯಾನ ಬಟ್ಟೆ ಎಲ್ಲ ತೆಗೆದು ಅಂಗಾತ ಮಕ್ಕೊಂಡ್ರೆ ಎಷ್ಟು ಆನಂದ ಆಗ್ತದಲ್ಲ ಅವನಿಗೆ. ನಿಮ್ಮ ಎಸಿ ಬೇಸರ ಆಗ್ತದ, ಹುಣ್ಣಿಮೆ ಚಂದ್ರನ ತಂಪು ಬೇಸರ ಆಗೋದಿಲ್ಲ. ಅಂಗ ಚೆಲ್ಲಿ ಶರೀರ ಕೈಕಾಲ ಚೆಲ್ಲಿ ಮಗೋತಾನೆ. 100 ಧನ್ಯವಾದಗಳನ್ನು ಚಂದ್ರನಿಗೆ ಹೇಳ್ತಾನೆ, ಹೇ ಭಗವಂತ ಎಂಥ ಆನಂದ ಇವತ್ತನ ಅನುಭವಿಸ್ತಾ ಇದ್ದೇನೆ. ಕಾಯ್ದ ಎಲುವು ಶೀತಲ ಆದವು, ಚರ್ಮ ತಣ್ಣಗಾಯಿತು, ಮನಸ್ಸಿಗೆ ಆನಂದ ಆಯಿತು ಅಂತ ಬ್ಯಾಸಿಗೆ ಬಿಸಿಲಾಗಿ ಕೆಲಸ ಮಾಡಿ ಎಲುವು ಕಾಯ್ದ ಮನುಷ್ಯ ಮಕ್ಕೊಂಡಕ್ಕೆ ಹೆಂಗೆ ಆನಂದ ಆಗ್ತದೆ, ಹಂಗೆ ಮನುಷ್ಯನಿಗೆ ಹೆಣ್ಣೆನ್ನದು, ಹೊನ್ನೆನ್ನದು, ಮಣ್ಣೆನ್ನದು, ಧನ ನಂದು, ಹೆಣ್ಣು ನಂದು, ಮಣ್ಣು ನಂದು ಅಂತ ತಿರುಗಿ ಈ ಬಿಸಿಲಾಗ ಬೆಂದ ಮನುಷ್ಯ ಪರಮಾತ್ಮನ ಗುರು ಸನ್ನಿಧಿಗೆ ಹೋದ ಅಂದರೆ ಚಂದ್ರನ ಕಿರಣಗಳಿಗೆ ಮೈ ಕೊಟ್ಟು ಮಕ್ಕೊಂಡಾದ್ರೆ ಹೆಂಗೆ ಆನಂದ ಆಗ್ತದೆ, ಹಂಗೆ ಆನಂದ ಆಗ್ತದೆ ಪುಣ್ಯಾತ್ಮ. ಅದಕ್ಕೆ ಹಾಗೆ ಶಾಂತನಾಗಲಿಕ್ಕೆ ಪ್ರಯತ್ನ ಮಾಡು. ಶಮ ಅಂದರೆ ಏನು? ಮನಸ್ಸನ್ನು ತಡಿ ಹಿಡಿದು. ಶಮ ಅಂದರೆ ಏನು? ದಮ ಅಂದರೆ ಕಣ್ಣ ಕೈಕಾಲು ಮುಚ್ಚೋದ್ರೆ, ಕಣ್ಣ ಕೈಕಾಲು ಮುಚ್ಚಿದ್ರ ಕಡೆ ಮನಸ್ಸು ಮುಚ್ಚಬೇಕಲ್ಲ, ಮನಸ್ಸಿರೋದು ಮನಸ್ಸದ
ಪರಂತು ಕಣ್ಣು ಕಿವಿ ಕೈಕಾಲು ಇವು ಹೇಳ್ದಂಗೆ ಕೇಳೋದು ಭಾಳ ಕಠಿಣ ಅದು. ಭಾಳ ಮಂದಿಗೆ ಏನಪ್ಪ ಅಂತಂದ್ರೆ ನೋಡಬೇಕ, ಕೇಳಬಾರ್ದು ಕೇಳಬೇಕ, ತಿನ್ನಬಾರ್ದು ತಿನ್ನಬೇಕ, ಮುಟ್ಟಬಾರ್ದು ಮುಟ್ಟಬೇಕ. ಮನುಷ್ಯನಿಗೆ ತಡೆಯಂಗಿಲ್ಲ. ನಿಮ್ಗೆ ಗೊತ್ತದ ಕುಡುಕರು ಹೆಂಗಿರ್ತಾರೆ, ನಾವು ವ್ಯಸನಿಗಳು ಹೆಂಗಿರ್ ಗೊತ್ತದ, ಅವನಿಗೆ ಗೊತ್ತಿಲ್ಲ ಅಂತಲ್ಲಪ್ಪ. ಅವನ ಇಂದ್ರಿಯಗಳು ಕಣ್ಣು ಕಿವಿ ಕೈ ಕಾಲುಗಳು ಇವು ಅವನಿಗೆ ತಡೆಯಂಗಿಲ್ಲ. ಅವುಗಳ ವಶ ಆಗಿರ್ತಾನವ. ಅವ ಜೀವನದಲ್ಲಿ ದುಃಖವನ್ನೇ ಪಡ್ತಾನೆ, ಪ್ರಶ್ನೆ ಇಲ್ಲ. ಇದಕ್ಕಿಂತಲೂ ಹೆಚ್ಚು ಇನ್ನೊಂದದ, ಯಾವುದು? ಮನಸ್ಸು. ಕಣ್ಣು ಮುಚ್ಚಬಹುದು, ಕಿವಿ ಮುಚ್ಚಬಹುದು, ಬಾಯಿ ಮುಚ್ಚಬಹುದು, ಮನಸ್ಸು. ಶಿವ 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 ಶಿವ. ಮನವೆಂಬ ಮರ್ಕಟವು ತಡೆಯಲಾರೆನು ದೇವ. ಈ ಅನಿತ್ಯದರ ಚಪಲ ಚೇಷ್ಟೆಗಳು. ಮಹಾತ್ಮರು ಹೇಳ್ತಾರ್ರಿ, ನಿಮ್ಮ ಮನಸ್ಸು ಹೆಂಗದ ನಿಮಗೆ ಗೊತ್ತಿಲ್ಲ. ಯಾಕೆ? ಅದು ಹೇಳ್ದಂಗೆ ಕೇಳ್ತೀರಿ, ಪ್ರಶ್ನೆ ಇಲ್ಲ. ಹೋಗೋನು ಪಾದ, ಉಣ್ತಿನೋದು ತಿಂದ, ಮುಟ್ಟೋದು ಮುಟ್ಟದ. ಅದು ಹೇಳ್ದಂಗೆ ಕೇಳಿರಿ. ಮನಸ್ಸು ಎಷ್ಟು ಭಾಳ ಮಂದಿ ನಾನು ಮನಸ್ಸು ಬಂದಾಗ ಮಾಡ್ತೀನಿ ಅಂತ. ನಿಮ್ಮ ಮನಸ್ಸಿಗೆ ಹೆಂಗೆ ಬರ್ತದೆ ಹೇಳ್ತೀರಿ? ಇನ್ನು ಗಂಟೆದಾಗ ಏನದು? ಜಗತ್ತಿನೊಳಗೆ ಮನುಷ್ಯನಂತಹ ಕೆಟ್ಟ ವಸ್ತು ಜಗತ್ತಿನೊಳಗೆ ಮತ್ತೊಂದು ಯಾವುದೂ ಇಲ್ಲ. ಆ ಮನಸ್ಸೇ ಸಮಸ್ತ ದುಃಖಗಳಿಗೆ ಕಾರಣದ, ನರಕಕ್ಕೂ ಕಾರಣ ಅದ. ಅದಕ್ಕೆ ನಾವಿಷ್ಟು ಅಧಿಕಾರ ಕೊಟ್ಟೇವಿ, ಅದಕ್ಕೆ ಬುದ್ಧಿ ಇಲ್ಲ, ಇಷ್ಟು ಅಧಿಕಾರ ಕೊಟ್ಟೇವಿ. ಅದು ನಮಗೆ ದುಃಖವನ್ನು ಕೊಡ್ತಾರೆ. ಇರಬೇಕು, ಆನೆ ಇರಬೇಕು, ಅಂಕುಶನೂ ಇರಬೇಕು. ಮನಮತಂಗ ಮಾನೇನೇ ಚಲೆ ಸುರತಿ ಕಾಸನ್, ದೀನ ಮಾವುತ ಕ್ಯಾ ಕರೆ, ಅಂಕುಶ ನಹಿ ಹೈ ಹಾತ್. ಆನೆ ಭಾಳ ಚಲೋ ಅದ್ರಿ, ಕಿಮ್ಮತ್ತಿಂದು ಅದ. ಮ್ಯಾಲೆ ಕುಂತ ರಾಜ ಅನಿಸ್ಕೋತಿ, ಪರಂತು ಅದಕ್ಕೆ ಮದ ಬಂತು ಅಂದರೆ, ನಿನ್ನ ಕೈಯಾಗ ಜಂಬೆ ಇಲ್ಲ ಅಂದ್ರೆ ನಿನ್ನ ಮಣ್ಣಾಗ ಹಾಕ್ತದದು. ಮನಮ್ಮತಂಗ ಮಾನೇ ನೈ ಚಲೆ ಸುರತಿಕಾ ಸಂಘ. ಈ ಮದೋನ್ಮತ್ತ ಆಗಿರ್ತಕ್ಕಂಥ ಆನೆ ಯಾರಿಗೆ ತಡೆಯಂಗಿಲ್ಲದು. ಕೇಳಿರಿ ಎಷ್ಟೋ, ಹೈದರಾಬಾದ್ ನಿಜಾಮಂದು, ಮೈಸೂರು ದಸರಾ ಮಹಾರಾಜರದ್ದು ಕೇಳಿರಿ. ಆನೆಗೆ ಮದ ಬಂತು ಅಂದರೆ ಯಾರಿಗೆ ಕೇಳಂಗಿಲ್ಲ. ಅದನ್ನು ತಡಿಬೇಕಾದ್ರೆ ಮಾವುತ ಬೇಕು, ಮ್ಯಾಲೆ ಅಂಕುಶ ಬೇಕು. ಹಾಗೆ ಈ ಮನಸ್ಸನ್ನು ಕೂಡ ಒಂದು ಮದೋನ್ಮತ್ತ ಆನೆ ಇದ್ದಂಗೆ ಅದ. ಅದೇನು ಮಾಡ್ತದೆ ರೀ? ಎಲ್ಲನೂ ಅದೇ ಮಾಡ್ಯಾರ. ಈಗ ನಿಮಗೆ ತಂದು ಕುಂಡಿಸೋದು ಅದೇ, ಇಲ್ಲಿ ತಂದು ಕುಂಡಿಸೋದಲ್ಲ, ಅದೇ ಮನುಷ್ಯ ತಂದು ಕುಂಡಿಸೋದು. ನಿಮಗೆ ನಡಬರ್ಕೆ ಎಬ್ಸ್ಕೊಂಡು ಹೋಯ್ತದನು ಅದೇ, ಬರಬೇಡ ಅಂತ ಹೇಳ್ತದನು ಅದೇ. ಏನು ಹೇಳ್ತಾರೆ ಅವರು? ಚೆಂದಾಗಿ ಟಿ ವಿ ಆಗಿದ್ದು ಹೊಂಟವ ಸಿರೀಸ್ ಮುಗಿಸೇ ಹೋಗುನು, ಕಡೆಗೆ ಹೋದ್ರೆ ಬರ್ತದೆ ಪಾರ್ವತಿ ಪತಿ ಹರದ ಅನ್ನೋ ಮನಸ್ಸೇ. ಇಷ್ಟು ಬೆರಿಕೆದ ಮನಸ್ಸು. ಇಲ್ಲಿ ತನಕ ಮನಸ್ಸು ಯಾರ ಕೈಯ ಸಿಕ್ಕಾದ ಅನ್ನೋದು ಬಹಳ ಕಠಿಣದ. ನೀವೇ ಹೇಳಿ, ನಿಮ್ಮ ಮನಸ್ಸು ಯಾವಾಗೇನಂತದ್ದು ಹೇಳ್ರಿ. ಹಂಗಾಗಿ ಹೇಳಕ್ಕೆ ಬರ್ತಾಯಿರಿ ಸ್ವಾಮಿ ಅಂತ. ಹೇಗೆ ಇದು ಮನ ಮತಂಗ ಅದ, ಮದೋನ್ಮತ್ತ ಆನೆ ಇದ್ದಂಗೆ ಅದ. ಇದು ತನಗೆ ಏನು ಬೇಕು ಅದು ಮಾಡ್ತದೆ. ಕಣ್ಣಿನಾಗ ಹಾಯಿಸಿ ಹೋಗ್ತದೆ, ಕಿಮ್ಯಾಗ ಹಾಯಿಸಿ ಹೋಗ್ತದೆ, ಬಾಯಾಗ ಹಾಯಿಸಿ ಹೋಗ್ತದೆ, ಕೈಯಾಗ ಹಾಯಿಸಿ ಹೋಗ್ತದೆ. ಎಷ್ಟು ಪ್ರಯತ್ನ ಮಾಡಿದರೂ ನಿಂದ್ರಂಗಿಲ್ಲ. ಮುಟಿಗೆಯೊಳಗೆ ರೇತಿ ಹಿಡಿಬೇಕಂದ್ರೆ ಹೆಂಗೆ ಮುಚ್ಚಿ ಹೋಗ್ತದೆ ಗೊತ್ತಿಲ್ದಂಗೆ, ಹಂಗೆ ನಿಮ್ಮ ಮನಸ್ಸು ನಿಮಗೆ ಗೊತ್ತಿಲ್ದಂಗೆ ಹೋಗಿರ್ತದೆ. ಜಪ ಮಾಡ್ತಾ ಹೋಗ್ತದೆ, ಪೂಜೆ ಮಾಡ್ತಾ ಹೋಗ್ತದೆ, ಪ್ರವಚನ ಕೇಳ್ತಾ ಹೋಗ್ತದೆ, ಉಣ್ತಾನೆ ಹೋಗ್ತದೆ. ರೇ ಶಿವ 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 ಶಿವ.
ಎಷ್ಟು ಹಿಡಿದು ಕುಂಡಿಸಿದ್ದು ಇದಕ್ಕೆ ಕಿಲೋಮೀಟ್ರ್ ನಡ್ಸ್ಕೊಂಡ್ಬಂದು ಕುಂಡಿಸಿರ್ತೇವೆ ಖರೆ ಮಠದಾಗ. ಹಂಗೆ ಹೊಕ್ಕ ಇಷ್ಟು ಖರ್ಚು ಮಾಡಿ ಇಲ್ಲಿ ಬಂದು ಕೂತು ಮತ್ತೆ ಹೊಕ್ಕದ. ಚಲೆ ಸುರಿತಿಕ ಸಂಗ ದೀನ ಮಾವುತ ಕ್ಯಾ ಕರೆ ಅಂಕುಶ ನಯ್ಯ ಹಾತ್. ಮನಸ್ಸು ಆನೆ ಅವ್ರ ಕೈ ಸಿಗ್ತದೆ, ಯಾರ ಕೈಯಾಗ ಜಂಬೆ ಅದ ಅವ್ರಿಗೆ ಕೈಯಾಗಿರ್ತದೆ. ಹಾಗೆ ಈ ಮನಸ್ಸನ್ನು ಕೂಡ ಇದನ್ನು ಸ್ಥಿರ ಮಾಡೋಕ್ಕೆ ಎರಡರ ಒಂದು ವಿರತಿ ಇರಬೇಕು, ಆಮೇಲೆ ಗುರುದೇವರ ಕೃಪಾ ಇರಬೇಕು. ಇದು ಮನಸ್ಸು ನಿಂದಿರುತ್ತೆ, ಎಲ್ಲಕ್ಕೆ ಮನಸ್ಸು ನಿಲ್ಲಿಸೋದು ಬಹಳ ಕಠಿಣ. ನಾವೆಲ್ಲರೂ ಕೂಡ ಬೇಕಂತೇವಿ ಪರಮಾತ್ಮ ಸೇವೆಕಂತ. ಅಷ್ಟು ಸುಲಭ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ದೇವರಷ್ಟು ಸರಳ ವಸ್ತು ಜಗತ್ತಿನಾಗ ಯಾವುದೂ ಇಲ್ಲ. ಅದಕ್ಕೆ ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಅಷ್ಟು ಸುಲಭ ಅದ. ಜಗತ್ತಿನಾಗ ರೊಕ್ಕಿಲ್ಲ ಸಿಗೋ ವಸ್ತು ಯಾವರೇ ಅದಾವ? ಒಂದು ಚಹಾ ಸಿಗಂಗಿಲ್ಲ. ಚಹಾ ಕೊಡ್ತಾರೆ ಯಾರು? ಚಹಾ ಕಪ್ಪ ಬಸಿ ತೊಳಸ್ತಾರೆ. ಅರೆ ಜಗತ್ತಿನಾಗ ಪುಕ್ಕಡ್ ಸಿಗೋ ವಸ್ತು ಯಾವುದಂದ್ರೆ ಪರಮಾತ್ಮ, ಅದು ಆನಂದ. ಹಾಂ, ಆನಂದ ಪುಕ್ಕಡ್ ಸಿಗ್ತದೆ. ನಿದ್ರೆ ಸಿಕ್ಕದೇನು ರೊಕ್ಕ ಖರ್ಚು ಮಾಡೀರಿ? ಸಿಕ್ಕಲ್ಲ, ಪುಕ್ಕಡ್ ಸಿಗೋದು ಪರಮಾತ್ಮ. ಜಗತ್ತಿನಾಗ ಎಲ್ಲ ವಸ್ತುಗಳು ಸಿಗ್ತಾವೆ, ರೊಕ್ಕ ಬೇಕು, ಪ್ರಯತ್ನ ಬೇಕು. ಪರಂತು ನಾವಿಷ್ಟು ಮೂರ್ಖರು, ಪಾಪಿಗಳಿದ್ದೇವೆ. ಪಾಪದಿಂದ ಮೂರ್ಖತನ ಬರ್ತದೆ. ಮೂರ್ಖ ಮನುಷ್ಯ ಪಾಪ ಮಾಡ್ತಾನೆ. ಹಿಂಗೆ ಇದ್ದೇವೆ. ಅನಾಯಾಸವಾಗಿರ್ತಕ್ಕಂಥ ಪುಣ್ಯ, ಆ ಸುಖ ಆನಂದ ಪಡೆಯಲಿಕ್ಕೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿದ್ದಾನೆ. ಪುಣ್ಯಾತ್ಮರೇ, ಪರಂತು ನಮ್ಮದು ಯಾವ ಜನ್ಮದ ಪಾಪನೋ ಏನೋ, ಆ ಆನಂದವನ್ನು ಅನುಭವಿಸ್ತಕ್ಕಂತಹ ಬುದ್ಧಿ ನಾವು ಕಳ್ಕೊಂಡಿದ್ದೀವಿ. ಮತ್ತೇನಿಲ್ಲ, ಆನಂದ ಅದೇ, ಬುದ್ಧಿ ನಾವು ಕಳ್ಕೊಂಡಿದ್ದೀವಿ. ಆ ಮನಸ್ಸು ನಮಗಿಲ್ಲ. ಅದಕ್ಕೆ ಮಹಾನುಭಾವರು ಭಾಳ ಸುಂದರವಾಗಿ ನಿಜಗುಂಡು ಬರೀತಾರೆ, ನಿನಗೆ ಆನಂದ ಸಿಗಬೇಕು ಅಂದ್ರೆ ಮತ್ತೇನು ಮಾಡಬೇಡ. ಕನ್ನಡಿ ನಿನ್ನ ಮುಂದೆ ಅದ, ಮಾರಿನೂ ನಿನ್ನ ಮುಂದೆ ಅದ, ನಿನ್ನ ಮುಂದೆ ಕನ್ನಡದ ಮಾರಿ, ಮುಂದೆ ಕನ್ನಡದ, ಇಷ್ಟೇ. ಒಳ್ಳೆಯ ರೀತಿಯಾಗಿ ನಿನ್ನ ಮುಖ ಕಾಣಬೇಕಾದ್ರೆ ಕನ್ನಡಿ ಸ್ಥಿರ ಮಾಡಿ ಅಳಿಗಾಡಿಸ್ಬೇಡ. ಕನ್ನಡಿಯಾಗ ಚಿಕ್ಕಿ ಇರಬಾರ್ದು, ಹಿಂದಿನ ಪಾರಸ ಹೋಗಿರಬಾರ್ದು. ಕನ್ನಡಿ ಸ್ಥಿರ ಇರಬೇಕು. ಇತ್ತು ಅಂತ ಕೇಳಿದರೆ ಅದಕ್ಕೆ ಏನು ಖರ್ಚು ಮಾಡೋದು ಜರೂರತನೇ ಇಲ್ಲ. ಶುದ್ಧವಾದ ಕನ್ನಡಿ, ಚಿಕ್ಕಿ ಇಲ್ಲದ ಪಾರಸ ಹೋಗದ ಕನ್ನಡಿ, ಅದರೊಳಗೆ ಮುಖ ನೋಡೋಕ್ಕೆ ಏನು ಪ್ರಯತ್ನ ಮಾಡಬೇಕು? ಏನು ಪ್ರಯತ್ನ ಮಾಡೋದಿಲ್ಲ, ಕಾಣ್ತದನೆ ಮುಖ, ಕಾಣ್ತದನೆ ಮುಖ. ಹಾಗೆ ಆನಂದ ಪರಮಾತ್ಮ ಕಾಣಕ್ಕೆ ಏನು ಮಾಡೋದು ಜರುರತ್ತಿಲ್ಲ. ಹಿ ಈಸ್ ಆಲ್ರೆಡಿ ದೇರ್. ಪರಮಾತ್ಮ ಅದಾನೆ ಸದ್ದ. ಇಷ್ಟೇ. ಕನ್ನಡಿ ಸರಿ ಇಟ್ಕೋ, ಕನ್ನಡಿ ಸರಿ ಇರಲಿ. ಪಾರಸ ಹೋಗಿರಬಾರ್ದು, ಹಿಂದಿಂದು ಅಳಿಗಾಡಬಾರ್ದು. ಸ್ಥಿರವಾದ ಕನ್ನಡಿ ಇತ್ತು, ತುಂಬಿ ಪಾರದ ತುಂಬಿತ್ತು ಹಿಂದೆ, ಮುಖ ನೋಡೋಕೆ ಪ್ರಯತ್ನ ಅವಶ್ಯಕತೆಯೇ ಇಲ್ಲ. ಕನ್ನಡಿ ಸ್ವಚ್ಛ ಇಡೋಕೆ ಪ್ರಯತ್ನ ಅದ, ಹಿಂದೆ ಪಾರಜ ಹಚ್ಚಾಕ ಪ್ರಯತ್ನ ಅದ, ಮುಖ ಆಲ್ರೆಡಿ ಅದ. ಹಾಗೆ ಪುಣ್ಯಾತ್ಮರೇ, ಆನಂದ ಸುಖ ಪರಮಾತ್ಮ ಇದು ಆಲ್ರೆಡಿ ನಿಮ್ಮಲ್ಲಿ ಅದ. ಪರಮಾತ್ಮ ಎಲ್ಲ ಕಡೆ ಅದ. ಜಲೇ ವಿಷ್ಣು, ತಲೆ ವಿಷ್ಣು, ವಿಷ್ಣು ಪರ್ವತ ಮಸ್ತಕೆ. ನೀನಿಲ್ಲದ ಠಾವು ಎಲ್ಲಿ ಉದಯ್ಯ. ಪರಮಾತ್ಮ ಎಲ್ಲ ಕಡೆ ಅದಾನ. ಗಾಳಿ ಎಲ್ಲ ಕಡೆ ಅದ, ಆಕಾಶ ಎಲ್ಲ ಕಡೆ ಅದ, ಬಯಲು ಎಲ್ಲ ಕಡೆ ಅದ, ಗಾಳಿ ಎಲ್ಲ ಕಡೆ ಅದ. ಈಗದ ದೊಡ್ಡ ಪರಮಾತ್ಮ ಅದಾನೆ, ಅವನು ಎಲ್ಲ ಕಡೆ ಅದ, ಅವನು ಎಲ್ಲ ಕಡೆ ಅದ. ಎಲ್ಲ ಕಡೆ ಅಂದ್ರೆ ಹೊರಗೂ ಅದಾನ, ನಿನ್ನ ಒಳಗೂ ಅದಾನ.
ನೀ ಅಷ್ಟೇ ನಿನ್ನ ಒಳಗಿನ ಕಣ್ಣು ತೆರೀಬೇಕು, ನಿನ್ನ ಮನಸ್ಸಿನ ಕಣ್ಣು ತೆರೀಬೇಕು. ಮನಸ್ಸಿನ ಕಣ್ಣು ತೆರೆದರೆ ಮನಸ್ಸು ನಿರ್ಮಲವಾಗಬೇಕು. ನಮ್ಮೆಲ್ಲರ ಮನಸ್ಸಿನೊಳಗೆ ಏನಪ್ಪ ಅಂದ್ರೆ ದೋಷಗಳು ತುಂಬ್ಯಾವ. ಕನ್ನಡಿ ಕ್ರ್ಯಾಕ್ ಆಗ್ಯದ, ಕನ್ನಡಿ ಪಾರಜು ಹೋಗ್ಯದ, ಮುಖ ಕಾಣಂಗಿಲ್ಲ. ಆಗ ಪರಮಾತ್ಮರೇ, ನಾವು ಪ್ರಯತ್ನ ಪರಮಾತ್ಮನಿಗಾಗಿ ಅಲ್ಲ. ಪರಮಾತ್ಮ ಸಿಗಂಗಿಲ್ಲ. ಪರಮಾತ್ಮ ಯಾಕೆ ಸಿಗಂಗಿಲ್ಲ? ಅವ ಅದಾನ, ಅದು ಇಲ್ಲೇ ಅದಾನ, ನಿನ್ನ ಹಂತಕ್ಕೆ ಅದ, ನಿನ್ನೊಳಗೆ ಅದಾನ. ಗಾಡ್ ಯು ವಿದಿನ್ ಯು, ನಿನ್ನೊಳಗೆ ಅದಾನ ಪರಮಾತ್ಮ. ಈಸ್ ಆಲ್ ಪರ್ವಡೆಡ್, ಪರಿಪೂರ್ಣ ಪರಮಾತ್ಮ ಅದಾನ. ಆಕಾಶ ಇಲ್ಲದ ಜಗ ಎಲ್ಲಿದೆ ರೀ? ಅವಕಾಶ ಇಲ್ಲದ ಜಗ ಎಲ್ಲಿದೆ? ಈಗ ಬಯಲಾಗ ಕುಂತೀರಿ, ಮನ್ಯಾಗ ಬಯಲು, ಹೊರಗೆ ಬಯಲು, ಒಳಗೆ ಬಯಲು, ಎಲ್ಲ ಬಯಲು, ಹೊಟ್ಟೆಯಾಗ ಬಯಲು, ಎಲ್ಲ ಕಡೆ ಬಯಲೇ ಅದ. ಬಯಲಿಲ್ಲದ್ದೆಲ್ಲದ. ಹಂಗೆ ಪರಮಾತ್ಮ ಇಲ್ಲದ್ದೆಲ್ಲದ. ಪರಮಾತ್ಮ ಎಲ್ಲ ಕಡೆ ಅದಾನ. ಪರಮಾತ್ಮ ಎಲ್ಲ ಕಡೆ ಅದ. ಪರಂತು ಅವನ ನೋಡುವ ಮನಸ್ಸು ಇಲ್ಲ. ಕಣ್ಣಿದ್ದು ಕಾಣದ ಕುರುಡ ನಿಮ್ಮನು, ಕುಡ್ಡಾಗಿದೆ ಕುಡ್ಡ. ನಿನ್ನ ಅಂತಃಕರಣದಲ್ಲಿ ಪಾಪ ತುಂಬ್ಯದ. ನಿನ್ನ ಮನಸ್ಸಿನೊಳಗೆ ಅನಂತ ವಾಸನೆಗಳು ತುಂಬ್ಯಾವ. ಇಚ್ಛೆ, ಆಸೆ, ಆಮಿಷಗಳು ನಿನ್ನ ಮನಸ್ಸಿಗೆ ತೂತು ಹಾಕ್ಯಾವ. ನಿನ್ನ ಮನಸ್ಸಿನ ಶ್ರದ್ಧೆ ಅನ್ನತಕ್ಕಂಥ ಪಾರಜ ಹಾರಿ ಹೋಗ್ಯದ. ಕಾಣೋದಿಲ್ಲ ಪರಮಾತ್ಮ. ಲಕ್ಷಣ ಪುಣ್ಯಾತ್ಮೆ, ಪರಮಾತ್ಮನ ಕಾಣಲಿಕ್ಕೆ ಏನು ಅವಶ್ಯಕತೆ ಇಲ್ಲ. ಪರಮಾತ್ಮ ನಿಮ್ಮಲ್ಲಿ ಅದಾನ, ನಿಮ್ಮ ಮನಸ್ಸಿನೊಳಗೆ ಅದಾನೆ. ಅದಕ್ಕೆ ಏನು ಮಾಡಬೇಕು? ಕನ್ನಡಿ ಸ್ವಚ್ಛ ಮಾಡಿರಿ, ಮನಸ್ಸು ಸ್ವಚ್ಛ ಮಾಡಿರಿ. ಆ ಮನಸ್ಸು ಸ್ವಚ್ಛ ಆಯಿತು ಅಂತ ಕೇಳಿದರೆ, ಕಬೀರಾಮನ ನಿರ್ಮಲ ಭಯ ಜೈಸೆ ಗಂಗಾ ನೀರು, ಪೀಛೆ ಪೀಛೆ ಹರಿಪರೆ ಕಹತ ಕಬೀರ ಕಬೀರ. ಎಷ್ಟು ಚಂದ ಹೇಳಿದ್ರೆ. ದೇವರಿಗಾಗಿ ಹುಡುಕಾಡೋ ನೀವು ಜರುರತ್ತಿಲ್ಲ. ದೇವರು ಹುಡುಕಾಡಕತ್ತೇನ ಎಲ್ಲಿರಲಿ, ಎಲ್ಲಿ ಕುಂಡ್ರಲಿ ಅಂತ. ಜಗ ಸ್ವಚ್ಛ ಬೇಕು. ಹೊಲಸ ಜಗನ ನೀವು ಕುಂಡ್ರಂಗಿಲ್ಲ. ಪರಮಾತ್ಮ ಚಲೋ ನೋಡ್ತಾನವ. ಕಬೀರಾಮನ ನಿರ್ಮಲ ಭಯ ಜೈಸೆ ಗಂಗಾ ನೀರು. ಯಾರ ಮನಸ್ಸು ಕನ್ನಡಿಯಂಗೆ ಸ್ವಚ್ಛ ಅದ, ಯಾರ ಮನಸ್ಸು ಗಂಗಾ ಜಲದ ಸ್ವಚ್ಛ ಅದ, ಅವರು ಪರಮಾತ್ಮನ ಹುಡುಕೋ ಜರುರತ್ತಿಲ್ಲ. ಪರಮಾತ್ಮನೇ ಅವ್ರಿಗೆ ಹುಡುಕೋತ ತಿರುಗಾಡಕತ್ತಾನ, ಎಲ್ಲಿ ಹೋಗಿರಲಿ ಅಂತ. ಹೆಂಗೆ ನೀವು ಸ್ವಚ್ಛ ಜಗ ಬೇಡ್ತಿರಲ್ಲ ಕುಂಡ್ರಾಕ, ಹಂಗೆ ಪರಮಾತ್ಮನ ಸ್ವಚ್ಛ ಹೃದಯ ಬೇಡ್ತಾನೆ. ಅವು ಸ್ವಚ್ಛ ಇರಬೇಕು. ಕಣ್ಣು ಮೀಸಲು ಎನ್ನ, ಕೈ ಮೀಸಲು ಎನ್ನ, ಕಾಲು ಮೀಸಲು ಎನ್ನ, ಮನ ಮೀಸಲು ಎನ್ನ, ಈ ಮೀಸಲು ಓ ಸರಿಸದ ಮುನ್ನ. ಎಷ್ಟು ಚಂದ ಹೇಳಿದ್ರಿ. ಇಟ್ಟಿರಿ, ಕಣ್ಣು ಮೀಸಲು ಇಟ್ಟಿರಿ, ಕೈ ಮೀಸಲು ಇಟ್ಟಿರಿ, ಕಾಲ ಮೀಸಲು ಇಟ್ಟಿರಿ, ಮನಸ್ಸು ಮೀಸಲು ಇಟ್ಟಿಲ್ಲ. ಮೀಸಲು ಓ ಸರಿ ಯಾರು ಮಾಡಂಗಿಲ್ಲ. ಒಳ್ಳೆಯ ಕನ್ಯಾನ ಮದಿ ಆಗ್ತಾರೆ, ವೇಶ್ಯಾನ ಮದಿ ಯಾರೂ ಆಗೋದಿಲ್ಲ. ಆಗ್ತಾರೆ ನಿಮ್ಮ ಕಡೆ? ವೇಶ್ಯಾಸ್ತ್ರೀ ಮದಿ ಆಗ್ತಾರೆ, ದಿನ 10 ಮಂದಿ ಜೊತೆ ಕೂಡಿ ತಿರುಗಾಡಕ್ಕೆ ಜೊತೆಗೆ ಮದಿ ಆಗ್ತಾರೆ, ಆಗೋದಿಲ್ಲ. ಹೆಣ್ಮಗಳು ಮೀಸಲಿರಬೇಕು. ಅಂಥವ್ರಿಗೆ ಕನ್ಯಾಗ ನೋಡಿ ಮದಿ ಆಗ್ತಾರೆ. ಒಬ್ಬ ಮನುಷ್ಯ ಇದ್ದೀನಿ, ಸಂಸಾರ ನೀ ಇಟ್ಟು ಹುಡುಕ್ತಿ. ಹುಡುಗಿ ಚಲೋ ಅದಾಳಿಲ್ಲ, ಮೀಸಲು ಅದಾಳಿಲ್ಲ, ಮೀಸಲು ಕೆಟ್ಟದೇನು ಅಂತ ನೋಡ್ತಿಯಲ್ಲ. ಪರಮಾತ್ಮ ಜಗದ ಒಡೆಯ, ನೀ ಯಾತರ ಒಡೆಯ? ಬಾಡಿಗೆ ಮನೆಯಾಗಿರವ, ಬಾಡಿಗೆ ಮನೆಯಾಗಿರುತ್ತೆ, ಇಟ್ಟು ಮೀಸಲು ಹುಡುಕ್ತಿ ಹೆಣ್ಣಿಂದು. ಪರಮಾತ್ಮ ಜಗದ ಒಡೆಯ ಅದನ್ನು ಮೀಸಲು ನೋಡಂಗಿಲ್ಲ ನಿನಗೆ. ನಿನ್ನ ಕಣ್ಣು ಮೀಸಲದ, ಕಿವಿ ಮೀಸಲದ, ಬಾಯಿ ಮೀಸಲು ಅದ. ಮೀಸಲ ಓ ಸರಿಸದ ಮುನ್ನ. ಹೇ ಪರಮಾತ್ಮ, ಇವೆಲ್ಲ ಮೀಸಲಿರಬೇಕೆ? ಏನು? ಮತ್ತೊಂದನ್ನು ಕೇಳದಂತೆ
ಬಧಿರನ ಮಾಡಯ್ಯ ತಂದೆ, ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಹೆಂಗೆ ಮೀಸಲ್ರಿ? ನಿನ್ನ ಬಿಟ್ಟು ಮತ್ತೊಂದು ನೋಡ್ಲಾರ್ದಂಗೆ ನಾನು ಕುಡ್ಡು ಮಾಡೋ ಪರಮಾತ್ಮ. ಕಣ್ಣು ಮೀಸಲು ಎನ್ನ ಅಕ್ಕಮಾದೇವಿ, ಕೈ ಮೀಸಲು ಎನ್ನ, ಕಾಲು ಮೀಸಲು ಎನ್ನ, ಮನ ಮೀಸಲು ಎನ್ನ. ಈ ಕೈಯಾಗ ಪರಮಾತ್ಮನ ಕೆಲಸನೇ ಮಾಡುತ್ತದೆ, ಈ ಕಣ್ಣು ಪರಮಾತ್ಮನೇ ನೋಡ್ತದೆ, ಈ ಕಿವಿ ಪರಮಾತ್ಮನನ್ನೇ ಕೇಳ್ತದೆ, ಈ ಬಾಯಿ ಪರಮಾತ್ಮನನ್ನೇ ಮಾತಾಡ್ತದೆ. ಮೀಸಲು ಮೀಸಲಿದ್ದದ್ದು ಎಲ್ಲ ಕಡೆ ಒಯ್ಯಂಗಿಲ್ಲ. ಯಾಕ್ರಿ? ಮೀಸಲು ತುಪ್ಪ ಯಾರು ಉಣ್ತಾರೇನ್ರಿ? ಯಾರೂ ಉಣಂಗಿಲ್ಲ. ದೇವರಿಗೆ ಒಯ್ದು ಕೊಡ್ತಾರೆ, ಆಗ ಯಾರೂ ಉಣಂಗಿಲ್ಲ. ಹಂಗೆ ಕಣ್ಣು ಪರಮಾತ್ಮನ ಮೀಸಲಂದ್ರೆ ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನೋಡಿ, ಮತ್ತೊಂದನ್ನು ಕೇಳದಂತೆ ಮೀಸಲಿರ್ಬೇಕ್ರಿ, ಮೀಸಲಿರ್ಬೇಕು. ನಮ್ಮಲ್ಲೆಲ್ಲ ಮೀಸಲು ಕೆಟ್ಟು ಹೋಗ್ಯಾವ. ನಮ್ಮ ಬಾಯಿ ಮೀಸಲಿಲ್ಲ, ಕಿವಿ ಮೀಸಲಿಲ್ಲ, ಕಣ್ಣು ಮೀಸಲಿಲ್ಲ, ಕಾಲು ಮೀಸಲಿಲ್ಲ. ಹೋಗಬಾರ್ದಲ್ಲಿ ಹೋಗ್ತವ ಕಾಲ, ಹಿಡಿಬಾರ್ದನ್ನು ಹಿಡಿತದ ಕೈ, ನೋಡಬಾರ್ದನ್ನು ನೋಡ್ತದ ಕಣ್ಣ, ಕೇಳಬಾರ್ದನ್ನು ಕೇಳ್ತದ ಕಿವಿ, ಮುಟ್ಟಬಾರ್ದನ್ನು ಮುಟ್ತದ ಕೈ. ಛೇ, ಇಂಥ ಮೀಸಲಕ್ಕೆ ಯಾರು ಬರ್ತಾರೆ? ಅದು ದೇವರ ನೈವೇದ್ಯಕ್ಕೆ ಒಳ್ಳೆಯದಾಗೋದಿಲ್ಲ. ಹಾಗೆ ಈ ಮನಸ್ಸು, ಕಣ್ಣು, ಕಿವಿ, ಕೈ, ಕಾಲು ಮೀಸಲು ಮಾಡ್ಬೇಕಂತಾರೆ ಅವರು. ಮತ್ತೊಂದನ್ನು ನೆನೆದರೆ ತಲೆದಂಡ ತಲೆದಂಡ. ಎಷ್ಟು ಚಂದ ಹೇಳ್ತಾರೆ. ನಿನ್ನ ಬಿಟ್ಟು ಮತ್ತೊಂದು ಮನಸ್ಸನ್ನು ನೆನೆಸಿದ್ರೆ ಇದು ಹೋಗಲಿ ಅಂದ್ರೆ ಅವರು ಪ್ರಾಣ ಕೊಡ್ತೀನಿ, ಪ್ರಾಣ ಕೊಡ್ತೀನಿ. ಲಕ್ಷ್ಯ ಪುಣ್ಯಾತ್ಮರೇ, ಜಗತ್ತಿನೊಳಗೆ ಪರಮಾತ್ಮ ಅವನಂಥ ಸುಲಭ ವಸ್ತು ಯಾವುದಲ್ಲ, ಅವನಂಥ ಕಠಿಣದು ಯಾವುದಲ್ಲ. ಪರಮಾತ್ಮ ಏನು ಕೇಳಕತ್ತಿಲ್ಲ, ನಿಮಗೆ ಒಂದು ಮನಸ್ಸು ಕೊಡು ಅಂತಾನು. ಒಂದು ಮನಸ್ಸು ಕೊಡು. ನಿನ್ನ ಸಂಸಾರ, ನಿನ್ನ ರೊಕ್ಕ, ನಿನ್ನ ಹೆಂಡತಿ ರೂಪಾಯಿ ನಿನ್ನಲ್ಲೇ ಇರಲಿ, ಅವೆಲ್ಲ ನನ್ನೂನೇ ಅದಾವ, ನನಗೇನು ಕೊಡ್ತೀನಿ, ನಿನ್ನ ಮನಸ್ಸು ಕೊಡು ಅಂತ ಪರಮಾತ್ಮ ಕೇಳ್ತಾನೆ. ಅದಕ್ಕೆ ಶಾಸ್ತ್ರಯಪ್ಪ ಅಂತಂದ್ರೆ ಈ ಮನಸ್ಸು ಕೊಡಬೇಕಂತ ಎಷ್ಟು ಪ್ರಯತ್ನ ಮಾಡಿದರೂ ಈ ಮನಸ್ಸ ಯಾರ ಕೈಯಾಗ ಕೂಡ ಏನಪ್ಪ ಅಂದ್ರೆ ಸಿಕ್ಕಿಲ್ಲ. ಮನಸ್ಸು ಶುದ್ಧ ಇತ್ತು ಅಂದರೆ ಪರಮಾತ್ಮಗಳಿಗೆ ನೀವು ಹೋಗೋದೇ ಬೇಕಾಗಿಲ್ಲ, ಅವನೇ ಬರ್ತಾನೆ. ಹೆಂಗದರೆ ರೊಕ್ಕ ಜಾಸ್ತಿ ಇದ್ದು ಅಂದ್ರೆ ಫೋನ್ ಮಾಡಿದ್ರೆ ಬರ್ತಾವಿಲ್ರಿ, ಮಾಲ ಮನೆಗೆ ಬರ್ತಾವೆ, ತಂದು ಕೊಡ್ತಾನೆ. ನೀವು ರೊಕ್ಕ ಕೊಡ್ಬೇಕಷ್ಟೇ, ಹೆಚ್ಚಿಗೆ ರೊಕ್ಕ ಇಲ್ಲ ಅಂದ್ರೆ ನಡ್ಕೋತ ಹೋಗ್ಬೇಕು ಅಲ್ತಕ್ಕ. ಕಬೀರಾಮನ ನಿರ್ಮಲ ಭಯ ಜೈಸೆ ಗಂಗಾ ನೀರು, ಪೀಛೆ ಪೀಛೆ ಹರಿಪೆರೆ ಕಹತ ಕಬೀರ ಕಬೀರ. ಎಷ್ಟು ಚಂದ ಹೇಳಿದ್ರೆ ಕಬೀರ್ ಅಂತಾನ. ಅದೇ ಗಂಗಾ ನದಿ ದಂಡಿ ಮೇಲೆ ಅದಾನವ, ಕಾಶಿಯೊಳಗೆ. ಗಂಗಾ ಸ್ನಾನ ಮಾಡಿಲ್ಲ. ಅದಕ್ಕೆ ಹೇಳಿದ್ರಲ್ಲ ಅವರು, ಎಲ್ಲ ಕಡೆ ಪರಮಾತ್ಮನೇ ಅದ. ಮನಸ್ಸು ಶುದ್ಧಿ ಇರಬೇಕು. ಜೈಸೆ ಗಂಗಾ ನೀರು, ಗಂಗಾ ಹೆಂಗೆ ಸ್ವಚ್ಛದ ಹಂಗೆ ಮನುಷ್ಯನ ಮನಸ್ಸು ಸ್ವಚ್ಛ ಇತ್ತು ಅಂದರೆ ಪರಮಾತ್ಮ ಅಂತಕ್ಕೆ ನೀ ಹೋಗಿ ಜೊರಿತಲ್ಲ. ಪೀಛೆ ಪೀಛೆ ಹರಿಪೆರೆ ಕಹತ ಕಬೀರ ಕಬೀರ. ಪರಮಾತ್ಮ ನೆನಪೇನಿಂದ ಹತ್ತನೋ ಪುಣ್ಯಾತ್ಮ. ಮನಸ್ಸು ಶುದ್ಧಿ ಇಲ್ಲದವರು ದೇವ್ರ ಬೆನ್ನು ಹತ್ತಬೇಕು. ಮನಸ್ಸು ಚಲೋ ಇದ್ದರೆ ದೇವರೇ ನಿಮ್ಮ ಬೆನ್ನು ಹತ್ತಾನೆ. ಅವನಿಗೆ ಇರೋಕ್ಕೆ ಜಾಗನೇ ಅದೇ ಅದ. ಹೆಂಗೆ ನಾವು ಹುಡುಕಾಡಿ ಬಂದು ಕುಂಡಿರ್ತೇವಲ್ಲ, ಹಂಗೆ ಪರಮಾತ್ಮ ಕುಂಡ್ರಾಕ ಹುಡುಕಾಡೋ ಈ ಕುಂಡ್ರಾಕ ಇಲ್ಲೇ ಅಲ್ಲೇ ಅದ. ನಾವು ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದರೆ, ಇದು ನೀವು ಶುದ್ಧ ಇರಬೇಕು. ಮನುಷ್ಯ ಯಾವಾಗಲಪ್ಪ ಅಂತ ಕೇಳಿ ಇರಬೇಕು. ಇದು ಬಹಳ ಅತಿ ಚಂಚಲವಾಗಿರ್ತಕ್ಕಂಥ ಮನಸ್ಸದು. ಈ ಮನಸ್ಸು ಯಾರ ಕೈಯಾಗ ಸಿಗೋದು ಬಹಳ ಕಠಿಣ. ಮನಸ್ಸು ಸಿಕ್ತು ಅಂದ್ರೆ ದೇವ್ರ ಸಿಕ್ಕನೆ.
ಪ್ರಶ್ನೆ ತೊಡನೇ ಇಲ್ಲ. ಮನಸ್ಸು ನಮ್ಮ ಕೈಯಾಗ ಸಿಕ್ತು, ದೇವ್ರ ಸಿಕ್ಕ ಅಂತ ಹೇಳ್ಬೋದು. ನಮ್ಮ ಮನಸ್ಸೇ ನಮ್ಮ ಕೈಯಾಗ ಸಿಗಿಲ್ಲ ಅಂದ್ರೆ ದೇವ್ರ ಹೆಂಗೆ ಸಿಕ್ಕ ನಮ್ಮ ಕೈಯಾಗ? ಅದಕ್ಕೆ ಮಹಾನುಭಾವರು ಮೇಲಪ್ಪ ಅಂತ ಕೇಳಿದರೆ ಮೊಟ್ಟ ಮೊದಲು ಏನಪ್ಪ ಅಂದ್ರೆ ಈ ಮನಸ್ಸನ್ನು ಇದನ್ನು ನೀ ತಡೆ ಹಿಡಿಯೋ ಪ್ರಯತ್ನ ಮಾಡು. ಗಂತವ್ಯ ಸ್ಥಾನ ಮುಟ್ಟಬೇಕು ಅಂತ ನಿನ್ನ ಅಪೇಕ್ಷೆ ಇತ್ತು ಅಂತ ಕೇಳಿದರೆ, ಸುಖವನ್ನು ಪಡಿಬೇಕು ಅಂತ ಅಪೇಕ್ಷೆ ಇತ್ತು ಅಂದ್ರೆ, ಊರಿಗೆ ಮುಟ್ಟಬೇಕು ಅನ್ನಂಗಿತ್ತು ಅಂದ್ರೆ ಹ್ಯಾಂಡಲ್ ಚಲೋ ಇರಬೇಕು. ಹ್ಯಾಂಡಲ್ ಕೈಯಂದು ಹೋಯ್ತು ಅಂತ ಕೇಳಿದ್ರೆ ನೀ ಊರಿಗೆ ಹೋಗಂಗಿಲ್ಲ, ಬೇರೆ ಕಡೆ ಹೋಗ್ತಿ, ಸುಡುಗಾಡಕ್ಕೆ ಹೋಗ್ತಿ, ಕುಣಗೇರಿಗೆ ಹೋಗ್ತಿ. ಅದಕ್ಕೆ ಮಹಾನುಭಾವರು ಅಂತಾರೆ ಏನು ಅಂತ ಕೇಳಿದರೆ, ಈ ಮನಸ್ಸು ಅನ್ನತಕ್ಕಂಥದ್ದು ಒಂದು ಇಷ್ಟು ಒಳ್ಳೆಯದ, ಅದರ ಸರಿಯಾಗಿ ಉಪಯೋಗ ಮಾಡ್ಕೊಂಡು ಅಂದರೆ ನಿನಗೆ ಕೀರ್ತಿನೂ ತರ್ತದೆ, ಉಪಯೋಗ ಭಾಳ ನೀವು ನರಕಕ್ಕೂ ಒಯ್ತದೆ. ದುಡ್ಡು ಭಾಳ ಚಲೋ ಅಲ್ರಿ. ದುಡ್ಡು ದಾನ ಧರ್ಮ ಮಾಡಿದೆ ಅಂದರೆ ಕೀರ್ತಿ ತರ್ತದೆ. ಸರಿ ಅಂಗಡಿ ಹಾದಿ ಅಂದ್ರೆ ನಿನಗೆ ಮಣ್ಣಾಗೂ ಒಯ್ತದೆ, ಎರಡೂ ಮಾಡ್ತದೆ. ಹಾಗೆ ಈ ಮನಸ್ಸು ಏನದ, ಸ್ವಲ್ಪ ಮಹಾತ್ಮರ ಸಂಘ ಜಪ ತಪ ಮಾಡಿದೆ ಅಂದರೆ ನಿನ್ನ ಕೀರ್ತಿವಂತನಾಗಿ ಪರಮಾತ್ಮನೂ ಮಾಡ್ತದೆ. ನೀನು ಸ್ವಲ್ಪ ದಾರಿ ಬಿಟ್ಟು ಅಂತ ಕೇಳಿದ್ರೆ ಈ ಮನಸ್ಸು ನಿನಗೆ ಅಘೋರ ನರಕವನ್ನು ಕೂಡ ಕೊಡುತ್ತದೆ. ಅದಕ್ಕೆ ಮಹಾನುಭಾವರು ಏನು ಹೇಳಿದರು, ಮನಸ್ಸು ಬಹಳ ಎಚ್ಚರಿಂದರಪ್ಪ. ಭಾಳ ಮಂದಿ ನನಗೆ ಗೊತ್ತಿಲ್ಲ ರೀ, ನನ್ನ ಮನಸ್ಸು ಏನಂತದ ಗೊತ್ತಿಲ್ಲ ಅಂದರೆ ಏನು ಬುದ್ಧಿ ಹೇಳಬೇಕು ಅವ್ರಿಗೆ? ನಿನ್ನ ಮನಸ್ಸು ನಿನಗೆ ಗೊತ್ತಿಲ್ಲ ಅಂದರೆ ಮತ್ತೊಬ್ಬರಿಗೆ ಗೊತ್ತಿರ್ತದೆ ಏನಪ್ಪ? ನಿನ್ನ ಮನಸ್ಸು ಗುರುತಿಸಲಿಕ್ಕೆ ಪ್ರಯತ್ನ ಮಾಡು. ನಿನ್ನ ಮನಸ್ಸು ಗುರುತು ಹಿಡಿ ಮೊದಲು. ನನ್ನ ಮನಸ್ಸು ಏನಂತದ, ಏನು ಬೇಕಂತದ, ಯಾಕೆ ಬೇಕಂತದ, ಅದು ಕೊಟ್ಟರೆ ಅದಕ್ಕೆ ಏನಾಗ್ತದೆ, ಸ್ವಲ್ಪ ನಿನ್ನ ಮನಸ್ಸಿನ ವಿಚಾರ ನೀವು ಮಾಡಲಿ ಅಂದರೆ ಜಗತ್ತಿನ ವಿಚಾರ ಮಾಡಿ ಏನು ಮಾಡಬೇಕು? ನಿಮ್ಗೆ ಸುಖ ಕೊಡೋದು ಮನಸ್ಸದ, ದುಃಖ ಕೊಡೋದು ಮನಸ್ಸದ. ಸುಖಕ್ಕಾಗಿ ನಾವು ಎಲ್ಲಿ ಹೋಗೋದು ಬೇಕಾಗಿಲ್ಲ. ಪ್ರಶಾಂತ ಮನಸ್ಸಮ್ಮ ಹೇ ನಮ್ಮ ಯೋಗಿ ನಮ್ಮ ಸುಖಮುತ್ತಮಂ ಭಗವಂತಗೀತೆಯಲ್ಲಿ. ನಮಗೆ ಸುಖ ಇಲ್ಲ, ಸುಖ ಯಾಕಿಲ್ಲ ಅಂದರೆ ನಿಮ್ಮ ಮನಸ್ಸು ಸರಿ ಇಲ್ಲ, ಮನಸ್ಸು ಸರಿ ಇಲ್ಲ, ಮನಸ್ಸು ಸರಿ ಇರಬೇಕು. ಭಾಳ ನಿಮಗೆ ಲಾಟ್ರಿ ಹತ್ತಿ 10 ಲಕ್ಷ ರೂಪಾಯಿ ಲಾಟ್ರಿ ಹತ್ತಿ ಅದ, ಭಾಳ ಆನಂದ ಆಗ್ಯದ. ಯಾರು ಹೇಳಿದ್ರು ನಿನ್ನ ಮಗ ಸತ್ತಾನಂತ? ಅವಾಗ ಎಲ್ಲಿ ಹೋಯ್ತು ಆನಂದ? ಅದು ಎಲ್ಲಿ? ಸುಖ ಇಲ್ಲದ ಮನಸ್ಸಿನೊಳಗೆ, ಶಾಂತಿ ಮನಸ್ಸಿನೊಳಗೆ. ಪ್ರಶಾಂತ ಮನಸ್ಸಮ್ಮ ಹೇ ನಮ್ಮ ಯೋಗಿ ನಮ್ಮ ಸುಖಮುತ್ತಮ. ಅರ್ಜುನನಿಗೆ ಹೇಳ್ತಾನೆ ಪರಮಾತ್ಮ, ಅರ್ಜುನ, ಸುಖ ಶಾಂತಿ ಹೊರಗಿಲ್ಲದು, ಪ್ರಶಾಂತ ಮನಸ್ಸದು. ಯಾರ ಮನಸ್ಸು ಶಾಂತ ಅದ ಅಲ್ಲಿ ಸುಖ ಅದ. ಯಾರ ಮನಸ್ಸು ವಿಕಲ್ಪರಹಿತ ಆಗ್ಯದ, ಸಂಶಯ ರಹಿತ ಆಗ್ಯದ, ಶಾಂತಿ ಅಲ್ಲೇ ಅದಪ್ಪ ಅರ್ಜುನ. ಮತ್ತೆಲ್ಲಿ ಶಾಂತಿ ಇಲ್ಲ. ಸುಖಕ್ಕಾಗಿ ಹೊರಗೆ ಹೋದಿ ಚಂಚಲ ಮನಸ್ಸು ಆಯಿತು ಅಂದ್ರೆ ನಿನಗೆಂದೂ ಸುಖ ಸಿಗುವುದಿಲ್ಲ. ಸುಖವಸೆ ತುझे ಪಾಯಿ ಮಜಠೆ ಬಿ ತ್ಯಾಚಿ ಠಾಯಿ. ಸುಖ ಎಲ್ಲದ ಇಲ್ಲೇ ಅದು. ಅದಕ್ಕೆ ಲಕ್ಷ್ಯ ಇಡಬೇಕು ನಾವು. ಮಹಾತ್ಮರು ಏನು ಹೇಳ್ತಾರೆ ಅಂತ ಕೇಳಿದರೆ ಬಹಳ ಸುಂದರವಾಗಿ, ಶಶಿಯ ಶೀತಳ ಅಂದವಾವುದು ಶಮೆ. ಚಂದ್ರನ ಎಲುವು ಕಾಯ್ದು ಚಂತಾನ ಬಿಸಲಾಗ ದುಡಿದು ಎಲುವು ಕಾಯ್ದ ಮನುಷ್ಯ ಹುಣಿ ದಿವಸ ಮೈಯಾಂದ ಅಂಗಿಯೆಲ್ಲ ತೆಗೆದು ಹಂಗಾತ ಮಕ್ಕೊಂಡ್ರೆ ಎಷ್ಟು ಆನಂದ ಆಗ್ಬೇಕು ಅವನಿಗೆ. ಬಿಸಿಯಾಗಿ ಬಿಸಿಲಿನೊಳಗೆ ತಾಪದಿಂದ ತಪ್ತವಾದ ಎಲುವು ಎಷ್ಟು ಅವನಿಗೆ ಆನಂದ ಕೊಡ್ತದೋ, ಅದಕ್ಕಿಂತ ಹೆಚ್ಚಿನ ಆನಂದ ಸಂಸಾರದ ನಾನು ನಂದು ಅನ್ನತಕ್ಕಂಥ ಬಿಸಿಲಿನೊಳಗೆ ಅಭಿಮಾನದೊಳಗೆ ಕಾಯ್ದ ಈ ಜೀವಕ್ಕೆ, ಈ ಜೀವನಿಗೆ ಶಾಂತಿ ಕೊಡೋದು ಯಾವುದು ಅಂದ್ರೆ ಮನಸ್ಸು ಹೊರಗೆ ಬಿಟ್ಟು ಒಳಗೆ ಹೋಗೋದು. ಮತ್ತೊಂದೇನಿಲ್ಲ, ಏನಿಲ್ಲ.
ನಾಮರೂಪ ಬಿಟ್ಟು ಅಸ್ಥಿಪಾತಿ ಪರಿಯಾದ ಪರಮಾತ್ಮನ ಕಡೆಗೆ ಮನಸ್ಸು ಹೊಳತು ಅಂದರೆ ಅದು ಹುಣ್ಣಿಮೆಯ ಆ ಚಂದ್ರನ ತಂಪಿನೊಳಗೆ ಬೆಳದಿಂಗಳದ ಕುಂತ ಆನಂದಕ್ಕಿಂತಲೂ ಹೆಚ್ಚಿನ ಆನಂದ ನೀವು ಪರಮಾತ್ಮನ ಕಡೆ ಅವನ ಹಂತ್ಯಕ್ಕೆ ಹೋದ್ರಾದ. ಚಂದ್ರನ ಆನಂದಕ್ಕಿಂತಲೂ ಮನುಷ್ಯ ಚಂದ್ರನಿಗೆ ಚಂದ್ರ ಶೇಖರ ಆದನ ಪರಮಾತ್ಮ. ಅವನ ಹಂತ್ಯಕ್ಕೆ ನೀವು ಒಳಗೆ ಹೋದ್ರಿ ಆತ್ಮನ ಕಡೆ ಅಂದ್ರೆ ಅಷ್ಟು ಆನಂದ ಜಗತ್ತಿನೊಳಗೆ ಮತ್ತೆ ಯಾವುದು ಕೂಡ ಇಲ್ಲ. ಜಡೆಗಟ್ಟಿ ತಿರಿದುಂಡು ಮರಳಾಗಿ ಹೋದು. ಏನು ಆನಂದ ಸಿಕ್ಕಿರ್ಬೇಕ್ರಿ ಪರಮಾತ್ಮಂದು. ರಾಜರು ರಾಜಕೀಯ ಬಿಟ್ಟು ಹೋದರು, ಅಕ್ಕ ಮಾದೇವಿಗೆ ಅಂಥ ರಾಜನ ಬಿಟ್ಟು ಹೋದರು. ಏನು ಆನಂದ ಇರಬೇಕು, ಅದು ನಮಗೆ ಗೊತ್ತಿಲ್ಲ. ಆನಂದ ಅಂತಾರೆ, ಆ ಆನಂದ ಮನುಷ್ಯನೊಳಗೆ ಅದ. ಅದಕ್ಕೆ ಶಾಸ್ತ್ರ ಹೇಳ್ತಾರಪ್ಪ ಅಂತ ಕೇಳಿದರೆ, ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಸೂರ್ಯ ಇಲ್ದಿದ್ರೆ ಕಣ್ಣು ಏನು ನೋಡ್ತದೆ? ಸೂರ್ಯ ಇಲ್ದಿದ್ರೆ ಕಣ್ಣು ಏನು ನೋಡೋಕೆ ಬರೋಲ್ಲ. ಕಣ್ಣು ಭಾಳ ಚಲೋ ಅದಾವ ಖರೆ. ಏನು ಮಾಡಬೇಕು? ಕಣ್ಣು ಮುಚ್ಕೊಂಡಿರ್ಬೇಕು ಸೂರ್ಯ ಇಲ್ಲದು. ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ. ಹಂಗೆ ಕಣ್ಣು ಕಾಣಬೇಕಾದ್ರೆ ಸೂರ್ಯ ಬೇಕು, ಹಂಗೆ ಕಿವಿ ಕೈಯ ಕಾಲು ಕೆಲಸ ಮಾಡ್ಬೇಕಾದ್ರೆ ಮನಸ್ಸು ಬೇಕು. ಆ ಉಳ್ಳದೊಂದು ನಿಮಗೆ ಅರ್ಪಿತವಾದ ಮೇಲೆ ನನಗೆ ಬೇರೆ ವಿಚಾರ ಉಂಟೇ ಅಯ್ಯ. ಎಷ್ಟು ಚಂದ ಹೇಳಿದ್ರಿ. ಅದೊಂದು ಮನಸ್ಸು ಪರಮಾತ್ಮನಿಗೆ ಕೊಟ್ರಿ ಅಂದ್ರೆ ಪ್ರಶ್ನೆನೇ ಇಲ್ಲ. ನಾವು ಮನಸ್ಸು ಪರಮಾತ್ಮ ಕೊಡೋಕ್ಕೆ ತಯಾರಿಲ್ಲ. ಕಣ್ಣೇ ಕೊಡ್ತೇವೆ, ಕಿವಿ ಕೊಡ್ತೇವೆ, ಕಿವಿ ಹೇಳ್ದಂಗೆ ಕೇಳ್ತೇವೆ, ಬಾಯಿ ಹೇಳ್ದಂಗೆ ಕೇಳ್ತೇವೆ, ಕಣ್ಣು ಹೇಳ್ದಂಗೆ ಕೇಳ್ತೇವೆ. ದುಃಖ ಜನ್ಮ ಮರಣ ಬರ್ತದೆ. ಅದಕ್ಕೆ ಏನಪ್ಪ ಅಂತ ನಿಜಗುಣರು ಒಂದು ಶಮೆಯ ಶೀತಳದ ಅಂದವಾವುದು, ಶಶಿಯ ಶೀತಳ ಅಂದವಾವುದು ಶಮೆ. ಶಮೆ ಅಂದರೆ ಮನಸ್ಸನ್ನು ತಡಿ ಹಿಡಿದು, ಮನಸ್ಸನ್ನು ತಡಿ ಹಿಡಿದು, ಮನಸ್ಸ ನಾವು ಹೇಳ್ದಂಗೆ ಕೇಳೋದು. ಯಾಕ್ರೆ ಕಣ್ಣು ನಮ್ಮ ಹೇಳ್ದಂಗೆ ಕೇಳ್ತದೆ, ಮುಚ್ಚು ಅಂದ್ರೆ ಮುಚ್ತದೆ. ಕಿವಿಗೆ ಏನು ರೇಟ ಕೇಳ್ತದೆ, ಕೈ ಬಾಯೊಳಗೆ ಕುಂಡಿರ್ತದೆ. ಹಂಗೆ ಮನಸ್ಸು ಕುಂಡಿರ್ತದೆ. ಮುಚ್ಚಿದ್ರು ಹೆಂಗೆ ಹೋಗ್ತದೆ ನೋಡ್ರಿ. ಅದು ಕಿವ್ಯಾಗ ಹಳ್ಳಿ ಇಟ್ಟರು ಹೋಗ್ತದೆ, ಕಾಲು ಮಡಚಿ ಕುಂತರೂ ಹೋಗ್ತದೆ. ಎಂಥ ವಿಚಿತ್ರ ಅದ ರೀ, ಎಂಥ ವಿಚಿತ್ರ ಅದ. ಇವಕ್ಕೆ ತಡೆಯೋದು ಕಠಿಣ ಅದ, ಆದರೂ ತಡಿಬಹುದು. ಕಣ್ಣು ಕಿವಿ ಅಷ್ಟು ಸರಳಿಲ್ಲ ತಡೆಯೋದು, ಇದನ್ನು ತಡಿಬಹುದು. ಪರಂತು ಎನಿತಿದರ ಚಪಲ ಚೇಷ್ಟೆಗಳು ದೇವ, ಎನಿತಿದರ ಚಪಲ ಚೇಷ್ಟೆಗಳು. ಪರಮಾತ್ಮ ಕಣ್ಣ ಗಿಣ್ಣ ಎಲ್ಲ ತಡಿ ಹಿಡಿತೇವೆ, ಪರಂತು ಈ ಮನಸ್ಸು ಹೆಂಗೆ ಹೊರಗೆ ಹೋಗ್ತದೋ. ಮುಚ್ಚಿದ ಕಣ್ಣಂದು, ಮುಚ್ಚಿದ ಕಿವ್ಯಾಂದು, ಮುಚ್ಚಿದ ಬಾಯಾಂದು, ಆಸ ಹಾಕಿ ಕುಂತದ್ದು ಕೈಯ ಕಾಲಿನ ಆಯುಷ್ ಹೋಗ್ತದೆ. ಇದು ಎಂಥ ವಿಚಿತ್ರ ಇರಬೇಕು. ಯಾಕೆ? ಇದು ಗಾಳಿಯಿಂದ ಹುಟ್ಟ್ಯದ, ಗಾಳಿಯಿಂದ ಹುಟ್ಟ್ಯದ. ಗಾಳಿ ಒತ್ತಟ್ಟೆ ಇರುವುದಿಲ್ಲ, ಹಾಗೆ ತಿರುಗಾಡ್ತದೆ. ಈ ಮನಸ್ಸನ್ನು ಕೂಡ ಇದು ಒತ್ತಟ್ಟಿ ಇರಂಗಿಲ್ಲ. ಮನೆಯಾಗ ಕುಂತ್ರೆ ಮಠಕ್ಕೆ ಬರ್ತದೆ, ಮಠದಾಗ ಕುಂತ್ರೆ ಮನೆಗೆ ಹೋಗ್ತದೆ, ಅಂಗಡಿಯಾಗ ಕುಂತ್ರೆ ಮನೆಗೆ ಬರ್ತದೆ, ಥಿಯೇಟ್ರದಾಗ ಕುಂತ್ರೆ ಮನೆಯಾಗ ಇರ್ತದೆ, ಮನೆಯಾಗ ಕುಂತ್ರೆ ಸಿನಿಮಾ ಥಿಯೇಟ್ರದಾಗ ಇರ್ತದೆ. ಅಯ್ಯೋ 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 ಎಲ್ಲೆಲ್ಲಿ ಇರ್ತದೋ ಅದಕ್ಕೆ ಗೊತ್ತಿಲ್ಲ. ನಮ್ಗೆ ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಮಹಾನುಭಾವರು ನಮಗೊಂದು ಸುಂದರವಾದ ಮಾತನ್ನು ಹೇಳಕತ್ತಾರೆ. ಪುಣ್ಯಾತ್ಮರೇ, ಏನು ಅಂತ ಕೇಳಿದರೆ, ಈ ಮನಸ್ಸನ್ನು ಹೆಂಗರೆ ಮಾಡಿ ಇದನ್ನು ತಡೆಯಕ್ಕೆ ಒಂದಿಷ್ಟು ಪ್ರಯತ್ನ ಮಾಡಿ ನೋಡು. ಅದು ಒಮ್ಮೆ ತಡೀತು ಅಂದರೆ ಇಷ್ಟು ಆನಂದದ ಶಶಿಯ ಶೀತಳ ಅಂದವಾವು. ಏರ್ ಕಂಡೀಷನ್ದಾಗ ಕುಂತ್ರೂ ನಿಮಗೆ ಭಾಳ ಹೊತ್ತು ಕುಂತ್ರೆ ಥಂಡಿ ಹತ್ತದ. ಎ ಸಿ ರೂಮ್ ಶಾಲೆ ತೊಗೊಂಡ್ಕೊಂಡ್ರು ಭಾಳ ಮಂದಿ ಅದಾರ. ಪರಂತು ಚಂದ್ರನ ತಂಪದಾಗ ಏನೂ ಇರಂಗಿಲ್ಲ ನೋಡ್ರಿ. ಎಟ್ಟಿದ್ರೆ ಆನಂದ ಇರ್ತದೆ, ಅಲ್ಲೇನು ಏನಿಲ್ಲ.
ಎಲ್ಲಿ ಮೈಗೆ ಹೊಚ್ಕೊಳ್ಳಂಗೆ ಥಂಡಿನೂ ಇಲ್ಲ, ಬಿಸಿಲದ ತಾಪನೂ ಇಲ್ಲ. ಹೆಂಗೆ ಅದರಂತೆ ಯಾರು ನಿಮ್ಮ ಮನಸ್ಸು ನಿಮ್ಮ ಕೈಯಾಗಿಟ್ಟುಕೋತೀರಿ, ನಾವೆಲ್ಲರೂ ಮನಸ್ಸು ಹೇಳ್ದಂಗೆ ಕೇಳ್ತೇವೆ. ಅದಕ್ಕೆ ಮಾನವ ಅಂದ. ಮನಸ್ಸು ಹೇಳ್ದಂಗೆ ಕೇಳವ ಮಾನವ. ಯಾರು ಹೇಳ್ದಂಗೆ ಮನಸ್ಸು ಕೇಳ್ತದ ಅವ ಮಹಾತ್ಮ. ಈ ಮಹಾತ್ಮ ಮನಸ್ಸು ಏನಿಲ್ಲ, ಯಾರು ಹೇಳ್ದಂಗೆ ಮನಸ್ಸು ಕೇಳ್ತಾವ ಅವ್ರು ಮಹಾತ್ಮ. ಯಾರು ಮನಸ್ಸು ಹೇಳ್ದಂಗೆ ಕೇಳ್ತಾರೆ ಅವ ಮಾನವ. ಮುಂದೆ ಆಗ್ತಾನೆ ದಾನವ, ಅದ್ರ ಮುಂದೆ ಆಗ್ತಾನೆ ವಾನರ. ಅಟೆ ಮನಸ್ಸು ಹೇಳ್ದಂಗೆ ಕೇಳಿದೇವಿ ಅಂದ್ರೆ ವಾನರ ಹೋಯ್ತಾನ. ನರ ಹೋಗಿ ಏನಾಕ್ಕಂದ್ರೆ ವಾನರ ಹಾಕ್ಕನ. ವಾನರ ಆದ ಅಂದ್ರೆ ದಾನವ ಹಾಕ್ಕನ. ದುಃಖ ಬರ್ತದೆ. ಅದಕ್ಕೆ ಮಹಾತ್ಮರು ನಮಗೆ ಒಂದೇ ಮಾತು ಹೇಳ್ತಾರೆ, ಏನಪ್ಪ ಅಂದ್ರೆ ಮನಸ್ಸು ಅನ್ನತಕ್ಕಂಥದ್ದು ಏನದ ಅದನ್ನು ಅದು ತಡದ್ರಿ ಅಂದರೆ ಅದು ತಂಪಿನಗಿಂತಲೂ ಅತ್ಯಂತ ತಂಪ ಮನುಷ್ಯನಿಗೆ ಸಿಗ್ತದೆ. ಹೌದ್ರಿ. ಈ ಮನಸ್ಸು ಅಂದರೆ ಏನು ತಡೆಯಕ್ಕೆ ಹೇಳಿದ್ರೆ ಅದು ಗೊತ್ತಲ್ಲೇ ಆಗ್ಬೇಕಲ್ಲ. ಮನಸ್ಸಂದ್ರೆ ಏನು, ಯಾರಿಗೆ ತಡಿಬೇಕು? ಮನಸ್ಸಂದ್ರೆ ಏನು? ಮನಸ್ಸಂತ ಎದಕ್ಕಂತಾರೆ? ಮನಸ್ಸು ಏನು ಮಾಡ್ತದೆ? ಏನು ಮಾಡಿದ್ರೆ ಯಾರಿಗೆ ದುಃಖ ಆಗ್ಯದ, ಆ ಮನಸ್ಸನ್ನು ಹಿಡಿದ್ರೆ ಯಾರಿಗೆ ಸುಖ ಆಗ್ಯದ? ಸ್ವಲ್ಪ ನಮಗೆ ಹೇಳ್ರಿ ಅಂತಂದ್ರೆ ಟೈಮ್ ಆಗ್ಯದ. ನಾಳೆಗೆ ಇನ್ನೇ 2-3 ದಿನ ಹಿಡಿತಾ ಇದೆ. ಮನಸ್ಸು ಏನು ಅಷ್ಟಿದೆ, ಮನಸ್ಸಿನ ಮೇಲೆ ಸಂಸಾರ ಅದ. ಇಡೀ ಜಗತ್ತು ಮನಸ್ಸಿನ ಮೇಲೆ ಅದ. ಅದ್ರ ಬಗ್ಗೆ ಅತ್ಯಂತ ನಮ್ಮಂತಕ್ಕೆ ಎಲ್ಲರಿಗೂ ಮನಸ್ಸದ ಗೊತ್ತದ, ಪ್ರಶ್ನೆ. ಮನಸ್ಸು ಏನು ಮಾಡ್ತದೆ ಅನ್ನೋದು ಗೊತ್ತದ. ಪರಂತು ಈ ಮನಸ್ಸನ್ನು ಪರಮಾತ್ಮ ಕಡೆ ಹೆಂಗೆ ಹೊಳಿಸಬೇಕು ಅನ್ನತಕ್ಕಂಥದ್ದನ್ನು ಮಹಾನುಭಾವರು ಶರಣರು ಭಾಳ ಸುಂದರವಾಗಿ ಹೇಳಿದ್ದಾರೆ. ನಾಳಿನಿಂದ ಅದನ್ನು ವಿಚಾರ ಮಾಡುವಂತ ಹೇಳ್ತಾರೆ. ಇಲ್ಲಿಗೆ ಸಮಾಧಾನ.